ಒಂದು ಅಂಗವಿಕಲಿ ಅಂದ್ರೆ ಕಾಲುಗಳಿಂದ ಕುಂಟತಕ್ಕಂಥ ಒಂದು ಅಂಗವಿಕಲಿ 10 ವರ್ಷದ ಮಗಳು. ತಾಯಿ ತೀರ್ಕೊಂಡದಕ್ಕಾಗಿ ಹೆಣ್ಮಕ್ಳನ್ನ ಏನು ಮಾಡ್ಬೇಕಂತೇಳಿ ತನ್ನ ಹೆಣ್ಣ ಮಕ್ಕಳನ್ನು ಬಿಟ್ಟು ತಂದೆ ಕೂಡ ಊರನ್ನು ಬಿಟ್ಟು ಬೇರೆ ಊರಿಗೆ ಪರಾರಾಗ್ಬಿಟ್ಟನು. ದಿಕ್ಕಿಲ್ಲದ ತಬ್ಬಲಿ, ಅಂಗವಿಕಲಿ, ಒಂದು ಕಾಲು ಕುಂಟಿದೆ. ಅದರ ನಿಮಿತ್ತ ಅವಳ ಮಕ್ಕಳನ್ನು ಪಾಪ ಸ್ವಂತ ಸೋದರ ಮಾವ ಸಾಕಿ ಅವರನ್ನು ದೊಡ್ಡವರಾಗಿ ಮಾಡಿದನು. ಅವಳು ದೊಡ್ಡವಳಾಗಿ ಮದುವೆ ಆಗುವ ತನಕನೂ ಅವಳು ಕಣ್ಣೀರು, ದುಃಖ, ಬಾಧೆ, ಸಂಕಟ ಅಷ್ಟಿಷ್ಟು ಅಲ್ಲ. ಆದರೆ ಅಂಥ ದಿಕ್ಕಿಲ್ಲದವರನ್ನು ಕೈ ಬಿಡಲ್ಪಟ್ಟವರನ್ನು ಪರಾಂಬರಿಸುವನು, ಅಥವಾ ಅವರ ಮೊರೆಗೆ ಕಿವಿ ಕೊಟ್ಟು ಅವರ ಕಣ್ಣೀರು ಒರೆಸುವನು ಒಬ್ಬನಿದಾನ. ಪ್ರೈಸ್ ಲಾರ್ಡ್ ಜೀಸಸ್. ಆತನನ್ನು ನಾವು ನೋಡೋಣ. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಮ್ಮ ಆಸಕ್ತಿಯನ್ನು ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷವಾಗ್ತದೆ. ಯಾಕಂದ್ರೆ ನಿಜವಾಗಲೂ ಅದ್ಭುತವಾದಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಕರ್ತನ ನಾಮಹಿಮಾರ್ಥಕವಾಗಿ ನೀವು ಕರ್ತನನ್ನು, ದೇವರ ವಾಕ್ಯವನ್ನು ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಅದರ ನಿಮಿತ್ತ ಈ ಒಂದು ಘಟನೆ, ಈ ಅದ್ಭುತವೇ ಪ್ರೈಸ್ ದಿ ಲಾರ್ಡ್ ಜೀಸಸ್ ಅನೇಕ ಜೀವನನ್ನು ಕದಲಿಸಿದೆ. ಮನ ಮರುಗುವಂತ, ಚೂರು ಆಗುವಂತ ಈ ಒಂದು ಅಂಗವಿಕಲಿಯ ಜೀವನದಲ್ಲಿರ್ತಕ್ಕಂಥ ಸಂಕಟ, ವಿಕಲಾಂಗಿ, ದಿಕ್ಕಿಲ್ಲದವಳು, ತಂದೆ ಕೈ ಬಿಟ್ಟು ಹೋಗ್ಬಿಟ್ಟಿದನು, ತಾಯಿ ತೀರ್ಕೊಂಡ್ಲು, ತನ್ನ ಜೊತೆಲಿ ಒಂದು ಸಹೋದರನು, ಒಂದು ತಂಗಿನೂ ಇದ್ದಾಳೆ. ಬದುಕಲಿಕ್ಕೆ ಬಹಳ ಕಷ್ಟವಾಗಿರ್ತಕ್ಕಂಥ ಸಂಗತಿಯಲ್ಲಿ ದಯಮಾಡಿ ನನ್ನ ಪ್ರಿಯ ಸಹೋದರೇ, ಇದರಲ್ಲಿ ಕರ್ತನ ವಾಕ್ಯದಲ್ಲಿ ಒಂದು ವಚನವನ್ನು ಓದಿಕೊಂಡು ನಾವು ಮುಂದೆ ಹೇಗೆ ಆ ದಿಕ್ಕಿಲ್ಲದವರನ್ನು ಪರಾಂಬರಿಸುವನು, ಕರುಣಿಸಿ ದಯ ತೋರಿಸಿ ಅವರ ಜೀವವನ್ನು ಉದ್ಧರಿಸಿದನು ನಾವು ನೋಡೋಣ. ಕೀರ್ತನೆ 72, 12-14ವರೆಗೆ. ಯಾಕೆಂದ್ರೆ ಕಾರಣ ಏನಂದ್ರೆ, ಆತನು ಮೊರೆ ಇಡುವ, ಕೂಗಿ ಕರೆಯುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿ ಹೋಗಿದ್ದವರನ್ನು ಉದ್ಧರಿಸುವನು, ಅವರನ್ನು ಕಾಪಾಡುವನು. ದೀನ ದರಿದ್ರರ ಮೇಲೆ ಕರುಣೆ ಉಳ್ಳವನು, ಅವರ ಪ್ರಾಣಗಳನ್ನು ಸಂತೈಸುವನು, ಕುಯುಕ್ತಿ ಬಲಾತ್ಕಾರಗಳಿಂದ ತಪ್ಪಿಸಿ ಅವರನ್ನು ಕಾಯೋನು. ಅವರನ್ನು ಕುಯುಕ್ತಿ, ಬಲಾತ್ಕಾರ, ದೌರ್ಜನ್ಯಗಳಿಂದ ತಪ್ಪಿಸಿ ಅಂತವರನ್ನು ಕಾಯೋನು. ಪ್ರೈಸ್ ಲಾರ್ಡ್ ಜೀಸಸ್. ಅವರ ಪ್ರಾಣವು, ಅವರ ಜೀವನವು ದೇವರ ದೃಷ್ಟಿಯಲ್ಲಿ ಬಹು ಅಮೂಲ್ಯವಾಗಿದೆ. ನಿನ್ನ ಜೀವನ ಯಾರಿಗೂ ಕಿಮ್ಮತ್ತಿಲ್ಲ ಅಂತ ತಿಳ್ಕೊಬೇಡ ನೀನು. ಅಂಥವರ ಜೀವನ ದೇವರ ದೃಷ್ಟಿಯಲ್ಲಿ ಬಹು ಅಮೂಲ್ಯವಾಗಿವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಇಂಥವರ ಜೀವನ, ಬಾಧಿತರಾಗಿರ್ತಕ್ಕಂಥ ಇವರ ಜೀವನ ದೇವರ ದೃಷ್ಟಿಯಲ್ಲಿ ಬಹು ಅಮೂಲ್ಯವಾಗಿದೆ. ತದನಂತರ ಮತ್ತೊಂದು ವಚನವನ್ನು 102ನೇ ಕೀರ್ತನೆ 12ನೇ ವಚನದಲ್ಲಿ, He shall regard the prayers of the destitute and shall not despise their prayer. ಆತನು ಕರುಣಾಮಯನಾದ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪ್ರಾರ್ಥನೆಯನ್ನು ಎಷ್ಟು ಮಾತ್ರಕ್ಕೂ ತಿರಸ್ಕರಿಸುವುದಿಲ್ಲ ಎಂಬುದಾಗಿ ಕೀರ್ತನೆ 102:17ರಲ್ಲಿ ಹೇಳಲ್ಪಟ್ಟಿದೆ. ಕೀರ್ತನೆ 9:18ರಲ್ಲಿ, For the needy shall not always be forgotten, the expectation of the poor shall not be perished forever. ಗತಿಯಿಲ್ಲದ, ದುರ್ಗತಿಯಲ್ಲಿರ್ತಕ್ಕಂಥ, ನಿರ್ಗತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಯಾವತ್ತಿಗೂ ಕರ್ತನಿಂದ ಮರೆಯಲ್ಪಡುವುದಿಲ್ಲ, ಆತನನ್ನು ಯಾವತ್ತೂ ಮರ್ತೋಗುವುದಿಲ್ಲ. ಅಂಥವನ ನಿರೀಕ್ಷೆ ಸದಾಕಾಲವು ಕೈ ಬಿಡಲ್ಪಟ್ಟಿರುವುದಿಲ್ಲ ಎಂಬುದಾಗಿ ಹೇಳಲಾಗಿದೆ. ಅದೇ ರೀತಿಯಲ್ಲಿ ಯೆರೆಮೀಯ ಪ್ರವಾಚನ ಪುಸ್ತಕದಲ್ಲಿ
29ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾನು ನಿಮಗೋಸ್ಕರವಾಗಿ ಮಾಡಿಕೊಂಡಿರ್ತಕ್ಕಂಥ ಯೋಜನೆ, ಪ್ಲಾನ್ಸ್ಗಳು, ಸಂಕಲ್ಪಗಳು ಅವು ಕೇಡಿನವು ಅಲ್ಲ, ಅವು ನಿಮ್ಮ ಹಿತಕರವಾಗಿ, ನಿಮ್ಮ ಮೇಲಿಗಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ ನಾನು ಯೋಜನೆಯನ್ನು ಮಾಡಿಕೊಂಡಿದ್ದೇನೆ ಹೊರತು ನಿಮ್ಮ ಕೇಡಿಗಾಗಿ ಅಲ್ಲ ಎಂಬುದಾಗಿ ಹೇಳಿಕೊಂಡು, ತದನಂತರ ಯು ವಿಲ್ ಕಾಲ್ ಮಿ. ಓದ್ತೀರಾ ಮಾತನ್ನು 29:11 ಯೆರೆಮೀಯ ಪ್ರವಾಚಕನ ಪುಸ್ತಕ 29:11. ಇವರಿಗೆ ನಿರ್ಗತಿಗರಿಗೆ ಗತಿಯಾಗಲಿ, ನಿರೀಕ್ಷೆ ಅಂದರೆ ಅವರಿಗೆ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರ್ತಕ್ಕಂಥ ಆಲೋಚನೆಗಳು ನಾನೇ ಬಲ್ಲೆನು. ಅವು ಕೇಡಿನ ಯೋಚನೆಗಳಲ್ಲ. ದೇವರು ಮಾಡುವ ಯೋಚನೆಗಳು ನಮ್ಮ ಕುರಿತು ಕೇಡಿನ ಯೋಚನೆಗಳಲ್ಲ, ಹಿತದೇ ಮೇಲಿನ ಯೋಚನೆಗಳೇ, ನಿಮಗೆ ಹಿತ ಉಂಟಾಗುವತಕ್ಕಂಥ ಯೋಜನೆಗಳೇ ಆತನ ಚಿತ್ತವಾಗಿದೆ. ನೀವು ಜಗತ್ತಿನಲ್ಲಿ ದಿಕ್ಕಲ್ಲಿರ್ತಕ್ಕಂಥ ಯಾರೇ ಇರಲಿ ಮೊರೆಯಿಡುವಿರಿ ಅಂದ್ರೆ ಕೂಗಿ ಪ್ರಾರ್ಥನೆ ಮಾಡುವಿರಿ. ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಆ ಒಂದು ಪ್ರಾರ್ಥನೆಗೆ ಖಂಡಿತವಾಗಿ ಕಿವಿಗೊಡುವೆನು. ನೀವು ನನ್ನನ್ನು ಬಹು ಆಸಕ್ತಿಯಿಂದ ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ಖಂಡಿತವಾಗಿ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಯಾಕಂದ್ರೆ ನಿಮ್ಮ ಆಸಕ್ತಿಯನ್ನು ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇದೇನಾಗಿದೆ ಅಂದ್ರೆ, ಪ್ರೈಸ್ ದಿ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತೀರಲ್ವಯ್ಯ, ಬದ್ಲಾಪುರ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಅಂಗವಿಕಲಿ ತನ್ನ 1.5 ವರ್ಷದ ಕೂಸನ್ನು ತೆಗೆದುಕೊಂಡು ಆ ರೈಲ್ವೆ ಸ್ಟೇಷನ್ನಲ್ಲಿ ಕೂತ್ಕೊಂಡು ಮನೆ ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಗಂಡನ ಕಿರುಕುಳವನ್ನು ತಾಳ್ಕೊಳ್ಳದೆ ಕಣ್ಣೀರು ದುಃಖ ಬಾಧೆಗಳಿಂದ ಬಳಲುತ್ತಿರ್ತಕ್ಕಂಥ ಪೂಜಾ ವಾಲ್ಮೀಕಿ ಬದ್ಲಾಪುರ ರೈಲ್ವೆ ಸ್ಟೇಷನ್ನಲ್ಲಿ ಇವಳು ಪಡ್ತಿರ್ತಕ್ಕಂಥ ಸಂಕಟ ಅಷ್ಟಿಷ್ಟ ಅಲ್ಲ. ಗಂಭೀರವಾಗಿ ಹೇಳ್ತಿರಲ್ವಿಯಾ, ಇವಳು ಪಡ್ತಿರ್ತಕ್ಕ ಸಂಕಟ ಅಷ್ಟಿಷ್ಟ ಅಲ್ಲ. ಇವಳು ಮೊದಲೇ ಅಂಗವಿಕಲಿಯಾಗಿದ್ದಾಳೆ, ತಾಯಿ ತಂದೆಗಳು ಕೈ ಬಿಡಲ್ಪಟ್ಟವಳಾಗಿದ್ದಾಳೆ ಮತ್ತು ಗಂಡನಿಂದ ಭಯಂಕರವಾದಂಥ ಕಿರುಕುಳವನ್ನು, ಹಿಂಸೆಯನ್ನು, ಕಲ್ಪನೆಗೆ ಎಡಕಲಾರದಂಥ, ಊಹೆಗೆ ತಲುಪಲಾರದಂಥ ಹಿಂಸೆ, ದೌರ್ಜನ್ಯ ತಾಳಿಕೊಳ್ಳಲಿಕ್ಕಾಗದೆ ಬದಲಾಪುರ ರೈಲ್ವೆ ಸ್ಟೇಷನ್ ಕೂತ್ಕೊಂಡು ಅಲ್ಲಿ ಟ್ರೈನ್ ಬಹಳ ವೇಗವಾಗಿ ಹೋಗುತ್ತಿರ್ತಕ್ಕಂಥ ಟ್ರೈನ್ ಕೆಳಗೆ ಬಿದ್ದು ಸಾಯಬೇಕೆಂಬುದಾಗಿ ನಿರ್ಣಯಿಸಿಕೊಂಡು ಕೂತಿದ್ಲು. ಇನ್ನು ಹೋಗಲೇಬೇಕನ್ನತಕ್ಕಂಥ ಸಮಯದಲ್ಲಿ ಟ್ರೈನಿಂದ ಒಂದು ಸಿಸ್ಟರ್, ಒಂದು ಕ್ರೈಸ್ತ ಸಹೋದರಿ ಬಂದು ಅವಳ ಜೊತೆಯಲ್ಲಿ ಅವಳು ಕಣ್ಣೀರು ದುಃಖದಿಂದಿರುವುದನ್ನು ನೋಡಿ, ಬಹನ್ಜಿ ಆಪ್ ಕಾ ಜಾ ರೇ ಹೋ, ಕ್ಯಾ ಹೋ ಆಪ್ಕೋ ಅಂತ ಕೇಳಿದ್ಲು. ಸಹೋದರಿ, ನಿನಗೇನಾಯಿತು, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕೇಳಿ. ಇವಳು ಯಾರೋ ಅಪರಿಚಿತಳಲ್ಲ, ಇವಳು ಈ ಒಂದು ದೊಡ್ಡ ಮಾಯಾನಗರಿ ಇದು ಬದಲಾಪುರ ರೈಲ್ವೆ ಸ್ಟೇಷನ್ಲಿ, ಇವರಿಗೆ ನಾನು ಏನಾರು ಹೇಳಿದ್ರೆ ಇವಳು ನನಗೇನು ಮಾಡ್ತಾಳೇನೋ ಎಂಬ ಭಯದಿಂದ ಅವಳು ತನಗಿರತಕ್ಕಂಥ ಆ ಒಂದು ಸಂಕಟವನ್ನು ಹೇಳಿಕೊಳ್ತಾ ಇಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನಪೂರ್ವಕದಿಂದ ಹೇಳ್ತಿರಲ್ವಯ್ಯ, ಸಂಕಟವನ್ನು ಯಾರಿಗೂ ಹೇಳಿಕೊಳ್ತಾ ಇಲ್ಲ. ಅಂಥ ಸಮಯದಲ್ಲಿ ಇವಳಿಗೆ ಅನುಮಾನ ಬಂತು, ಏನು ಹೇಳ್ಕೊಳ್ಳಿ. ಆನಂತರ ಆ ಸಹೋದರಿ ಅವಳು ದುಃಖದಿಂದ ಕಣ್ಣೀರಿನಿಂದ ಇರುವುದನ್ನು ನೋಡಿ ಆ ರೈಲಿನಿಂದ ಇಳಿದು ಬಂದಿರತಕ್ಕಂಥ ಒಂದು ಕ್ರೈಸ್ತ ಸಹೋದರಿ ಅವಳ ತಲೆ ಮೇಲೆ ಕೈಯಿಟ್ಟು ಆ ಸಿಸ್ಟರ್ ಪ್ರಾರ್ಥನೆ ಮಾಡಿದ್ಲು. ಪ್ರಾರ್ಥನೆ ಮಾಡಿ, ಏಸಯ್ಯ, ಇವಳ ಕಣ್ಣೀರು, ಇವಳ ದುಃಖ, ಇವಳ ಬಾಧೆ ನಿನಗೆ ಗೊತ್ತಿದೆ ಕರ್ತನೆ. ಆ ರೈಲ್ವೆ ಸ್ಟೇಷನ್ಲಿ ಕೂತ್ಕೊಂಡು ಅವಳು ಏನಂತ ಕೇಳಿದ್ಲು ಅಂತ ಗೊತ್ತಿದೆ, ಈ ಲೋಕದಲ್ಲಿ ಯಾರೂ ನನ್ನನ್ನು ಕಾಪಾಡುವ, ನನ್ನನ್ನು ರಕ್ಷಿಸುವ ಉದ್ಧಾರಕರ್ತನಿಲ್ಲವಾ,
ಕೊಯ್ ಮಸಿಯಾ ನಯ್ಯ ಕ್ಯಾಸ್ ಧರ್ತಿ ಪರ್ ಎಂಬುದಾಗಿ ಹೇಳಿಕೊಂಡು ಅವಳು ಮೊರೆ ಇಟ್ಟು ಕಣ್ಣೀರಿನಿಂದಿಟ್ಟು ಈಗ ಸಾಯಲೇಬೇಕು, ನೀ ಯಾರೂ ನನಗಿಲ್ಲ ಅನ್ನತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ರೈಲಿಂದ ಒಂದು ಕ್ರೈಸ್ತ ಯುವತಿ ಸಿಸ್ಟರ್ ಎಂಬವಳು ಬಂದು ಅವಳ ಹತ್ರ ಮಾತಾಡ್ತಾಳೆ, ಸಿಸ್ಟರ್ ನಿನಗೇನಾಗಿದೆ ಹೇಳಿ ಎಂಬುದಾಗಿ. ಆವಾಗ ಅವಳು, ಇಲ್ಲ ನನಗೇನಾಗಿಲ್ಲ ಎಂಬುದಾಗಿ. ಇಲ್ಲ ಹೇಳಮ್ಮ, ನನಗೆ ಗೊತ್ತಾಗ್ತದೆ ನಿನ್ನ ಏನೋ ಒಂದು ದೊಡ್ಡ ದುಃಖ ಕಣ್ಣೀರಿಂದ ಬಂದಿದೆ ಎಂಬುದಾಗಿ. ಆಗ ಇವಳು ಆಶ್ಚರ್ಯ, ನನ್ನ ಹೃದಯದಲ್ಲಿರ್ತಕ್ಕಂಥ ನೋವು ಕಣ್ಣೀರು ನಾನು ಚೂರು ಚೂರಾಗಿ ಬಂದಿದ್ದೇನೆ, ನನ್ನ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಒಂದು ಸಿಸ್ಟರ್ ನನ್ನನ್ನು ಬಂದು ಮಾತಾಡಿಸ್ತಾ ಇದ್ದಾಳಲ್ಲ ಎಂಬುದಾಗಿ ಹೇಳ್ಕೊಂಡು ಆದರೂ ಸ್ವಲ್ಪ ಅನುಮಾನ ಪಟ್ಟಳು. ಆಮೇಲೆ ಆ ಸಿಸ್ಟರ್ ಆ ಯುವತಿಯ ಮೇಲೆ ಆ ಯುವಕಳಾಗಿ ಬಂದಿರತಕ್ಕಂಥ ಆ ಸಿಸ್ಟರ್ ಪೂಜಾ ಅವಳ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ಳು. ಅದ್ಭುತವಾದಂಥ ಪ್ರಾರ್ಥನೆ ಮಾಡುವಾಗ ಅವಳಿಗೆ ಮನಸ್ಸಿನಲ್ಲಿ ಸ್ವರ್ಗದ, ಪರಲೋಕದ, ದೈವಲೋಕದ ಸಮಾಧಾನ, ಆನಂದ, ಹರ್ಷ, ಒಂದು ನಿರೀಕ್ಷೆ, ಬದುಕುತ್ತೇನೆ, ನಾನು ಬಾಳುತ್ತೇನೆ, ನನ್ನ ಮಗುಗಾಗಿ ನಾನು ಬದುಕಬೇಕು, ನಾನು ಜೀವಿಸಬೇಕು, ಏನಾದರೂ ಕೆಲಸ ಮಾಡಿ ನಾನು ಬದುಕ್ತೇನೆ ಅನ್ನತಕ್ಕಂಥ ನಿರೀಕ್ಷೆ, ಒಂದು ಧೈರ್ಯ, ಒಂದು ಸಾಮರ್ಥ್ಯ ಅವಳು ಮಾಡುವ ಪ್ರಾರ್ಥನೆಯ ನುಡಿಗಳಲ್ಲಿ ಬದಲಾಪುರ ರೈಲ್ವೆ ಸ್ಟೇಷನ್ ಕೂತಿರ್ತಕ್ಕಂಥ ಅಂಗವಿಕಲಿ, ತಬ್ಬಲಿ, ಗಂಡನ ಕಿರುಕುಳ ತಾಳ್ಕೊಳ್ಳದೆ ರೈಲಿನ ಕೆಳಗೆ ಬಿಳಿದುಕೊಂಡು ಸಾಯ್ಬೇಕೆಂದುಕೊಂಡಿದ್ದವಳು ಒಂದು ಹೊಸ ನಿರೀಕ್ಷೆ ಅವಳಲ್ಲಿ ಉಂಟಾಯಿತು. ನನ್ನ ಪ್ರಿಯ ಸಹೋದರಿ, ಈಗ ತಾನೇ ನಾವು ಆ ವಚನವನ್ನು ಓದಿದ್ದೇವೆ. ಏನಂತ ಹೇಳ್ಕೊಂಡು ಬಹಳ ಸುಂದರವಾಗಿದೆ ಆ ವಚನ. ಕೀರ್ತನೆ 72:12 ನಾವು ನೋಡಿದ್ದೇವೆ. ಭಾಳ ಬೇಗನೆ ಓದಿ ಮುಗಿಸಿದೆ ನಾವು. ಯಾಕಂದರೆ ದೇವರು ಕರ್ತಾದಿಕರ್ತನು, ಜಿಸ್ಕಾ ಕೋಯಿ ನೈ ಯಾರೋ ಉಸ್ಕಾ ಮಸೀಹಾ ಹೈ, ಯಾರಿಗೆ ಯಾರಿಲ್ಲವೋ ಅವರಿಗೆ ಕರ್ತನಾದ ದೇವರಿದ್ದಾನೆ ಅನ್ನತಕ್ಕಂಥ ಸತ್ಯವು ಯಾವತ್ತೂ ಮರೆತು ಹೋಗಬಾರ್ದು ನಾವು. ಆ ಸಮಯದಲ್ಲಿ ಅವಳು ಕಣ್ಣೀರಿಡುವ ಸಮಯದಲ್ಲಿ ಅವಳು ಪ್ರಾರ್ಥನೆ ಮಾಡಿ ಹೋಗಿದ್ದ ಕೂಡಲೇ ಇವಳು ಮತ್ತು ತಿರುಗಿ ಮನೆಗೆ ಹೋದಳು. ಮನೆಗೆ ಹೋದ ನಂತರ ಮತ್ತು ಹೆಚ್ಚಾಗಿ ಅವರ ಗಂಡನ ಕುಟುಂಬದವರೆಲ್ಲರೂ ಬಹಳಷ್ಟು ಕಿರುಕುಳ, ಹೊಡೆದು ಬಡದು ಹಿಂಸಿಸಿದರು. ಆದರೆ ತಾಳ್ಕೊಳ್ಳಿಕ್ಕಾಗಿಲ್ಲ ಅವಳಿಗೆ. ಇನ್ನು ಆಗಲ್ಲ ಅಂಥೇಳಿ ಮತ್ತು ತಿರುಗಿ ರೈಲ್ವೆ ಸ್ಟೇಷನ್ಗೆ ಬಂದು ಅದೇ ರೈಲ್ವೆ ಸ್ಟೇಷನಿಂದ ಬೇರೆ ಎಡೆಗಳಿಗೆ ಅವಳು ಹೋಗುತ್ತಾ ಇದ್ದು ಅಲ್ಲೇ ತಲುಪಿದ ಕೂಡಲೇ ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ತನ್ನ ಗಂಡನ ಮನೆ ಹತ್ರ ಒಂದು ನೆರೆಯವರಿದ್ದರು. ಆ ನೆರೆಯವರು ಆ ಹೆಣ್ಮಗಳು ಏನು ಮಾಡಿದ್ಲು ನೋಡಿದ್ಲು, ಅಮ್ಮ, ಅರೇ ನೀನು ಅವಳ ಮನೆಯ ಸೊಸೆ ಅಲ್ಲ, ನೀನು ಪಾಪ ಅವಳು ಮದುವೆ ಮಾಡ್ಕೊಂಡಿದ್ದಾನೆ ನೀನೇ ಅಲ್ಲ. ಅಯ್ಯೋ ಪಾಪ, ಎಂಥ ಮನೇಲಿ ಹೋಗಿ ನೀನು ಮದುವೆ ಮಾಡ್ಕೊಂಡ್ಬಿಟ್ಟಿಯಮ್ಮ, ಅಂಗವಿಕಲಿ ಆಗಿದೆ ನೀನು, ಎಂಥ ಕಷ್ಟ ಕಣ್ಣೀರಿನಲ್ಲಿದೆಯಲ್ಲ ನೀನು, ಎಂಥ ದುಃಖ ಬಾಧೆಯಲ್ಲಿದೆಯಲ್ಲಮ್ಮ ನೀನು ಎಂಬುದಾಗಿ ಹೇಳ್ಕೊಂಡು ಅವಳು ಹೇಳ್ತಾಳೆ, ನೀನು ನನ್ನ ಮಗಳಂತೆ ನನ್ನ ಮನೇಲಿ ಇದ್ಬಿಡಮ್ಮ, ನನ್ನ ಮಕ್ಕಳಿಗೆ ಏನು ನಾನು ರೊಟ್ಟಿ ಕೊಡ್ತೀನಿ ಅದೇ ರೊಟ್ಟಿ ತಿಂದ್ಕೊಂಡು ಉಳಿ ಎಂಬುದಾಗಿ ಅವಳು ಕ್ರೈಸ್ತ ನೆರೆಯವಳಾಗಿದ್ದಳು. ಅವಳು ಕ್ರೈಸ್ತವಳಾಗಿದ್ದಳು. ಆ ನೆರೆಯವಳು ಅಂದರೆ ತನ್ನ ಪಡೋಸಿ, ಅವಳನ್ನು ತೆಗೆದುಕೊಂಡೋಗಿ ತನ್ನ ಮನೇಲಿ ಇಟ್ಕೊಂಡು ಸಾಕಾಣಿಕೆ ಮಾಡ್ತಾ ಇದ್ಲು, ಅವಳನ್ನು ನೋಡಿಕೊಳ್ತಾ ಇದ್ಲು. ಅವರ ಮಕ್ಕಳನ್ನು ಪಾಪ ಹೇಗಾದರೆ ಮಾಡಿ ಅವಳು ಒಂದು ಚೈತ್ರಸಿಗೆ, ಒಂದು ರೀತಿಯಾದಂಥ ಕೆಲಸಕ್ಕೆ, ಒಂದು ದಿಕ್ಕಿಗೆ ಬರುವ ತನಕ, ಒಂದು ಹಂತಕ್ಕೆ ಬರುವ ತನಕ ಅವಳನ್ನು ನೋಡ್ಕೊಳ್ತಾರೆ. ಒಂದು ಘಟನೆ ನಡೀತು. ಅದು ಒಂದು ವಿಚಿತ್ರ ಘಟನೆ. ಅವರ ಮನೆ ಯಜಮಾನರು ಸ್ವಲ್ಪ ಲೋಕದ ಅಯೋಮಯದಲ್ಲಿ ಆಶಾಪಾಸಗಳಲ್ಲಿದ್ದರು. ಆದರೆ ಕ್ರೈಸ್ತವನು, ಅವನು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನ ಶಿಲುವೆ ಕಡೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತಿರುವಾಗ ಪಾಪ ಇವಳು ಕೇಳ್ತಾಳೆ, ಪೂಜಾ ವಾಲ್ಮೀಕಿ ಕೇಳ್ತಾಳೆ, ಅಯ್ಯೋ ಆ ಅಂಕಲ್ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ. ಇಲ್ಲ, ಅವಳು ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರು ಕ್ರಿಶ್ಚಿಯನ್ ಅದಾರೆ ಎಂಬುದು ಹೇಳ್ತಾರೆ. ಅಂದರೆ ಆ ನೆರೆಯವಳ ಗಂಡನು ಕ್ರೈಸ್ತವನು ಪ್ರಾರ್ಥನೆ ಮಾಡ್ತಾನೆ. ಆಗ ಯೇಸು ಕ್ರಿಸ್ತನ ಶಿಲುವೆಯನ್ನು ನೋಡಿ ಅವಳ ಮನಸ್ಸೊಳಗೆ ಏನೋ ಒಂದು ರೀತಿಯಾದಂಥ ವಿಶ್ವಾಸ
ಅವರು ಮಾಡುವ ಪ್ರಾರ್ಥನೆಯನ್ನು ನೋಡಿ ಒಂದು ವಿಶ್ವಾಸದ ಆಶಾ ಕಿರಣ ಅವಳ ಮನಸ್ಸೊಳಗೆ ಉದಯಿಸಿತು. ಆದರೆ ಆ ಮನೆಯಲ್ಲಿ ಹಾಗೆ ಅವಳು ಉಳ್ಕೊಳ್ತಾ ಇದ್ಲು. ಒಂದು ದಿವಸ ಏನಾಯಿತು, ಇವಳು ಮನೆಯಿಂದ ಬಹಿಷ್ಕಾರ ಹಾಕಲ್ಪಟ್ಟಿದ್ದವಳು, ಗಂಡನಿಂದ ಕಿರುಕುಳ ಹೊಂದಿದ್ದವಳು. ತಂದೆನೂ ಅವಳು 10 ವರ್ಷದ ಮಗಳಿದ್ದಾಗ, 10 ವರ್ಷದ ವಯಸ್ಸಿನಲ್ಲಿದ್ದಾಗ ತಾಯಿ ತೀರ್ಕೊಂಡಿದ್ದ ಕೂಡಲೇ ತಂದೆನೂ ಆ ಮಕ್ಕಳನ್ನು ಬಿಟ್ಟು ಹೋಗಿದ್ದವನು. ಇಂಥ ಪರಿಸ್ಥಿತಿಲಿ ಅಂಗವಿಕಲಿ ಎಂಬುದಾಗಿ ಹೇಳ್ಕೊಂಡು ಒಬ್ಬರು ಮದುವೆ ಮಾಡಿಕೊಂಡು ಇನ್ನೂ ಹಿಂಸೆ ಕೊಡ್ತಾ ಇದ್ರೆ, ಇವಳ ಸ್ಥಿತಿಗತಿಯಲ್ಲಿ ದಿಕ್ಕಿಲ್ಲದ ಅನಾಥಳಾಗಿ, ಕೈ ಬಿಡಲ್ಪಟ್ಟವಳಾಗಿ, ಕೊರಗುತ್ತಾ ಮರುಗುತ್ತಾ ಬಳಲ್ತಾ ಇದ್ದಾಳೆ. ಈ ಸಮಯದಲ್ಲಿ ಮತ್ತೊಂದು ಘಟನೆ ನಡೀತು. ಅದೇ ಯಾರು ತನಗೆ ಸಹಾಯ ಮಾಡ್ತಿರತಕ್ಕಂಥ ನೆರೆ ಉಳಿದಾಳಲ್ಲ, ಅಂದರೆ ತನ್ನ ಪಡೋಸಿ, ಅವಳ ಮನೆಯಲ್ಲಿ ಸಂಬಂಧಕ್ಕೆ ನೋಡೋದಕ್ಕಾಗಿ ಬೇರೆ ಒಂದು ಪುಣೆಯಿಂದ ಕೆಲವ ನೆಂಟರು ಅವಳನ್ನು ನೋಡ್ಲಿಕ್ಕೆ ಬಂದಿದ್ರು. ಯಾರನ್ನು? ಆ ಒಂದು ಮನೆಯಲ್ಲಿರ್ತಕ್ಕಂಥ ಆ ಸಹಾಯ ಮಾಡಿರತಕ್ಕಂಥ ಆ ಸ್ತ್ರೀ, ಅವರ ಮಕ್ಕಳು, ಹೆಣ್ಣುಮಕ್ಕಳನ್ನು ನೋಡೋದಕ್ಕಾಗಿ ಯಾರೋ ಬಂದಿದ್ರು ಪುಣೆಯಿಂದ ಬಂದ ಕೂಡಲೇ ಆ ಬರುವ ಸಮಯದಲ್ಲಿ ಈ ಪೂಜಾ ವಾಲ್ಮೀಕಿ ಹೇಳ್ತಾರೆ, ಅಮ್ಮ ನೀ ಇದ್ರೆ ನಿನ್ನ ವಿಷಯ ಕೇಳ್ತಾರೆ, ನೀ ಎಲ್ಲಿಂದ ಬಂದಿದ್ದು, ಏನಾಗಿದೆ ಎಲ್ಲ ಕೇಳ್ತಾರೆ. ಅವಾಗ ನನ್ನ ಮಕ್ಕಳಿಗೆ ಮದುವೆ ಆಗೋದು ನಿಂತು ಹೋಗ್ಬಿಡ್ತದೆ, ಅದಕ್ಕೆ ನೀನು ಎಲ್ಲಾದರೂ ಸ್ವಲ್ಪ ಕಾಲಕ್ಕೆ ಹೋಗಿಬಿಡು, ಅವಾಗ ತಕ್ಕ ನಾವು ನೋಡ್ತೀವಿ ಎಂಬುದಾಗಿ ಹೇಳಿರುವಾಗ, ನಾನು ಎಲ್ಲಿ ಹೋಗಲಿ ಅಮ್ಮ, ಈ ಒಂದು ಲೋಕದಲ್ಲಿ ನನಗೆ ಯಾರದಾರ ಪರಿಚಯದವರು ಎಂಬುದಾಗಿ ಹೇಳಿಕೊಂಡು, ಆಮೇಲೆ ಆಯಿತು ನಿನ್ನನ್ನು ಬಾತ್ರೂಮ್ನಲ್ಲಿ, ಇದು ಇಂಟ್ರೆಸ್ಟಿಂಗ್ ಘಟನೆ, ಇದು ಬಾತ್ರೂಮ್ನಲ್ಲಿ ನಿಮ್ಮನ್ನು ಕೂಡಿಡ್ತೇವೆ, ಲಾಕ್ ಮಾಡಿಡ್ತೇವೆ, ನೀವು ಅಲ್ಲಿಂದ ಹೊರಗೆ ಬರಬೇಡ, ಈ ಸಂಬಂಧ ಕಾರ್ಯಕ್ರಮ ಎಲ್ಲ ಮುಗಿಯೋ ತನಕ ಎಂಬುದಾಗಿ ಹೇಳ್ತಾರೆ. ಹೇಳಿದ ಕೂಡಲೇ ಆ ಸಮಯದಲ್ಲಿ ಏನಾಗಿದೆ ಅಂದರೆ, ಆ ಬಾತ್ರೂಮ್ನಲ್ಲಿ ಆ 2 ವರ್ಷದ ಕೂಸನ್ನು ತೆಗೆದುಕೊಂಡು ಅವಳು ಕೂತಿರ್ತಾಳೆ, ಇವರೆಲ್ಲ ಮಾತಾಡ್ತಾ ಇರ್ತಾರೆ, ಅಲ್ಲಿ ಕೂತಿರ್ತಾರೆ, ಇವರೆಲ್ಲ ಮಾತಾಡ್ತಿರುವಾಗ ಆ ಬಂದಿರ್ತಕ್ಕಂಥ ಸಂಬಂಧಿಕರಲ್ಲಿ ಒಬ್ಬರಿಗೆ ವಾಶ್ರೂಮ್ ಹೋಗುವಂಥ ಅಗತ್ಯ ಬರ್ತದೆ. ಆವಾಗ ವಾಶ್ರೂಮ್ ಹೋಗ್ಲಿಕ್ಕೆ ಹೋಗಿರುವಾಗ ಅಲ್ಲಿ ಒಳಗೆ ಬಾಗಿಲು ಹಾಕಿರ್ತಾರೆ. ಯಾರಾಗಿದ್ದಾರೆ ಅಂದರೆ, ಇಲ್ಲ ನಮ್ಮ ಮನೆ ಯಜಮಾನರು ಒಳಗೆ ಹೋಗಿದ್ದಾಳೆ ಎಂಬುದಾಗಿ ಹೇಳ್ಕೊಂಡು ಅವಳು ಸುಳ್ಳು ಹೇಳ್ತಾಳೆ, ಆ ಕುಟುಂಬದ ಯಜಮಾನಳು. ಆಮೇಲೆ ಎಷ್ಟು ಸಮಯ ಆಯಿತು, ಎಷ್ಟು ತಾಸಾಯಿತು ಬರಲಿಲ್ಲ ಅಂತ ಹೇಳ್ಕೊಂಡು ಈ ಬಂದಿರತಕ್ಕಂಥವಳು, ಪುಣೆಯಿಂದ ಬಂದಿರತಕ್ಕಂಥವಳು, ಅವಳಿಗೆ ಏನೋ ಒಂದು ರೀತಿಯಾದಂಥ ಅನುಮಾನ ಉಂಟಾಗ್ತದೆ. ಅನುಮಾನ ಉಂಟಾಗಿದ್ದ ಕೂಡಲೇ ಅವಳು ಏನು ಮಾಡ್ತಾಳಂದರೆ, ಮತ್ತು ಕೇಳ್ತಾಳೆ, ಏನಮ್ಮ ಇಷ್ಟು ಹೊಸ್ತಾಗಿ ಬಂದಿಲ್ಲಲ್ಲ, ಪಾಪ ನೀವು ಹೇಳ್ತೀರಿ ಅವನು ಸ್ವಲ್ಪ ಕುಡ್ಕೊಂಡಿದ್ದಾನೆ ಎಂಬುದಾಗಿ ಹೇಳ್ತೀರಿ, ಮತ್ತು ಒಳಗೆ ಏನಾದ್ರು ಚಕ್ರ ಬಂದು ಬಿದ್ದಾನೇನೋ ನೋಡಿ ಎಂಬುದಾಗಿ ಹೇಳಿದ್ರು. ಆವಾಗ ಬಾಗಲ ತಟ್ಟುವಾಗ ಹೇಳ್ತಾರೆ, ಇಲ್ಲ ಇದರೊಳಗೆ ಒಂದು ತಾಯಿ ಮತ್ತೊಂದು ಮಗು ಇದೆ, ಅವರು ನಾವು ಬಚ್ಚಿಟ್ಟಿದ್ದೇವೆ ಎಂಬುದಾಗಿ. ಹೊರಗೆ ತೆಗೆದುಕೊಳ್ಳಿ ಆ ಮಗು, ಅಳುತ್ತಿರುವ ಮಗುವನ್ನು ಬಾಯನ್ನು ಮುಚ್ಚಿದ್ಲು ಅವಳು. ಪೂಜಾ ವಾಲ್ಮೀಕಿ ಅಳ್ಕೋತಾ ಹೊರಗೆ ಬಂದಿರುವಾಗ ಅವರು ನೋಡಿ ಕೇಳ್ತಾರೆ, ಯಾಕೆ ನೀನು ಒಳಗಿದೆ ಅಂತ ಹೇಳಿದ್ರೆ, ಇಲ್ಲ ಇಂಥ ಸಂಬಂಧಿಕರು ಬರ್ತಾ ಇದ್ದಾರೆ, ಮತ್ತು ಇಂಥ ಸಮಯದಲ್ಲಿ ನಾನಿದ್ರೆ ಅವ್ರಿಗೆ ತೊಂದರೆ ಆಗ್ತದಲ್ಲ ಅಂತ ಹೇಳ್ಕೊಂಡು ನಾನು ಸ್ವಲ್ಪ ಈ ಒಂದು ಕೋಣೆಯಲ್ಲಿ ಅಡಗಿಕೊಂಡಿದ್ದೆ. ಆಮೇಲೆ ಎಲ್ಲಿಂದ ಬಂದಿರತಕ್ಕಂಥರು ಪೂನಾಯಿಂದ ಬಂದಿರತಕ್ಕಂಥರು ಪವಿತ್ರಾತ್ಮ ಅಭಿಷೇಕ ಪಡ್ಕೊಂಡಿರತಕ್ಕಂಥ ಕ್ರೈಸ್ತವರವರು. ನನ್ನ ಪ್ರಿಯ ಸಹೋದರರೇ, ಪವಿತ್ರಾತ್ಮ ಅಭಿಷೇಕ ಪಡ್ಕೊಂಡಿರ್ತಕ್ಕಂಥ ಕ್ರೈಸ್ತವರವರು. ಆ ಸಮಯದಲ್ಲಿ ಆಗಿದೆ ಏನಂದರೆ, ಅವಳು ಹೇಳಿದ್ಲು ಏನಂತ ತಿಳ್ಕೊಂಡು, ಮುಜೆ ಪವಿತ್ರಾತ್ಮ ಕಾ ಅಗವಾಯಿ ಹೋ ರಹಾ ತಾ, ಕುಚ್ ಹೋ ರಹಾ ಇಸ್ ವಾಶ್ರೂಮ್ ಮೇ. ಪವಿತ್ರಾತ್ಮದ ಪ್ರೇರಣೆ ಆಗ್ತಿತ್ತು, ಈ ಬಾತ್ರೂಮ್ನಲ್ಲಿ ಏನೋ ಆಗ್ತಾ ಇದೆ ಎಂಬ ಒಂದು ರೀತಿಯಾದಂಥ ಕಳವಳ, ದಿಗುಳು ಉಂಟಾಯಿತು. ಅದಕ್ಕೆ ನಾನು ಬೇಕಂತಲೇ ಇದನ್ನು ಬಾಗಿಲ ತೆರೆಸಿದೆ ಎಂಬುದಾಗಿದೆ. ಯಾಕಂದರೆ ದೇವರ ಕರ್ತನಾದ ಯೇಸು ಕ್ರಿಸ್ತನ ಆತ್ಮ ನನ್ನನ್ನು ಪ್ರೇರೇಪಿಸಿ. ಆವಾಗ ಇವಳು ಆಶ್ಚರ್ಯಚಕಿತಳಾದಳು. ಅರೆ, ಅಲ್ಲೇ ನೋಡಿದರೆ ರೈಲ್ವೆ ಸ್ಟೇಷನ್ಲಿ ಒಂದು ಕ್ರೈಸ್ತ ಸಹೋದರಿ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ಲಲ್ಲ. ಆದರೆ ಇಲ್ಲಿ ನೋಡಿದ್ರೆ ಇಲ್ಲಿ ಬಂದು ಒಂದು ಕ್ರೈಸ್ತ ಸಹೋದರಿ ಬಂದು ಹೇಳ್ತಾ ಇದ್ದಾಳೆ, ನನ್ನನ್ನು ದೇವರು ಪ್ರೇರೇಪಿಸಿದಾನೆ, ಇಲ್ಲಿ ಏನೋ ನಡೀತಾ ಇದೆ ಎಂಬುದಾಗಿ ಹೇಳ್ಕೊಂಡು ನನ್ನನ್ನು ಅಲ್ಲಿಂದ ಹೊರಗೆ ತೆಗೆದಳಲ್ಲ. ಆಗ ಅವಳು ಮಾತಾಡ್ತಾಳೆ, ಏನಂತ ಕೇಳ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದು,
ಮಾತಾಡ್ತಾ ಇದ್ದು ಏನು ಹೇಳ್ತಾಳೆ, ಎಲ್ಲಿಂದ ಬಂದಿಯಪ್ಪ, ಏನು ಮಾಡ್ತೀನಿ ನೀನು, ಎಂಥ ಊರಿಂದ ಬಂದಿ ಎಂಬುದಾಗಿ ಹೇಳಿರುವಾಗ ಆ ಊರು, ಆ ಹೆಸರು, ಅವರ ಪತಿ ಹೆಸರು, ಗಂಡನ ಹೆಸರು ಎಲ್ಲ ಹೇಳ್ತಾ ಇರುವಾಗ, ಅರೇ 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 ಇದಾದರೆ ನಮ್ಮ ರಿಲೇಷನ್ ಇವರು, ನಮ್ಮ ಸಂಬಂಧಿಕರು ಇವರು, ಅರೆ ಇಂಥ ಒಂದು ಕುಟುಂಬದಿಂದ ನೀನು ಇಷ್ಟು ಕಿರುಕುಳವನ್ನು ಪಡ್ಕೊಂಡು ಬಂದಿದೆಯಾ ಎಂಬುದಾಗಿ ಹೇಳಿಕೊಂಡು ಅವರು ಆ ಒಂದು ಕಿರುಕುಳದಿಂದ ಬಳಲಿ ಹೋಗುತ್ತಿರತಕ್ಕಂಥ ಆ ಒಂದು ಪೂಜಾ ವಾಲ್ಮೀಕಿಗಳನ್ನು ಅವರು ತನ್ನ ಜೊತೆಯಲ್ಲಿ ತಗೊಂಡು ಹೋಗ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ, ಅವರು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಅವಳಿಗೆ ಪ್ರಾರ್ಥನೆ ಮಾಡೋದನ್ನು, ಬೈಬಲ್ ಓದೋದನ್ನು, ಪ್ರಾರ್ಥನೆ ಮಾಡೋದನ್ನು, ಬೈಬಲ್ ಓದೋದನ್ನು ಕಲಿಸ್ತಾರೆ. ಇಲ್ಲ, ನಿನ್ನ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡಿ ನಿನ್ನನ್ನು ತಿರುಗಿ ಚೇತರಿಸಿಕೊಂಡು ನೀನು ಅದೇ ಕುಟುಂಬದಲ್ಲಿ ಹೋಗಿ ಮತ್ತು ತಿರುಗಿ ಬಲಪಟ್ಟು ನೀನು ಚೇಂಜ್ ಆಗುವಂತೆ, ನಿನ್ನ ಗಂಡನು ಕೂಡ ಸಂಪೂರ್ಣವಾಗಿ ಮಾರ್ಪಾಟಾಗುವಂತೆ ದೇವರು ಮಾಡ್ತಾನೆ. ನೀನು ಚಿಂತೆ ಮಾಡಬೇಡ, ನೀನು ಪ್ರಾರ್ಥನೆ ಮಾಡು. ಯೇಸು ಕ್ರಿಸ್ತರು ನಿಜವಾದಂಥ ಸರ್ವೇಶ್ವರನಾಗಿದ್ದಾನೆ, ಆತನಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ, ಆತನು ಖಂಡಿತವಾಗಿ ನಿನ್ನ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ಹೇಳಿರುವಾಗ ಆವಾಗ ಅವಳಿಗೆ ಇವರು ಎಲ್ಲ ಮಾತಾಡೋದನ್ನು ಕೇಳಿ, ಅಷ್ಟೇ ಅಲ್ಲದೆ ಅವಳಿಗೆ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಸುಮಾರು 1 ತಾಸಕ್ಕಿಂತ ಹೆಚ್ಚಿನ ಸಮಯದಲ್ಲಿ ಯೇಸು ಕ್ರಿಸ್ತನ ಕರುಣೆ, ಕೃಪೆ, ದಯೆ, ವಾತ್ಸಲ್ಯ, ಆತನ ಮಾನವನ ಕಲ್ಯಾಣಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ ಹೇಳಿ ಅನೇಕ ವಾಕ್ಯೋಪಚಾರಗಳಿಂದ ಅವಳನ್ನು ಸಂತೈಸ್ತಾಳೆ. ಕೀರ್ತನೆ 72:12 ನಾವು ನೋಡ್ತಾ ಇದ್ದೇವೆ. ಓದ್ತಿರ ಮಾತನ್ನು. ಕಾರಣ ಏನಂದ್ರೆ ಆತನು ಮೊರೆ ಇಡುವ, ಕೂಗುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿ ಬಳಲಿ ದಣಿದು ಹೋಗಿದ್ದವರನ್ನು ಉದ್ಧರಿಸುವನು. ದೀನ ದರಿದ್ರರ ಮೇಲೆ ಕರುಣೆ ಉಳ್ಳವನಾಗಿದ್ದಾನೆ. ಅವಳ ಪ್ರಾಣಗಳನ್ನು, ಅವಳ ಆತ್ಮವನ್ನು, ಅವರ ಆತ್ಮಗಳನ್ನು ಸಂತೈಸುವನು. ಕುಯುಕ್ತಿ ಬಲಾತ್ಕಾರಗಳಿಂದ ತಪ್ಪಿಸಿ ಅವರನ್ನು ಕಾಯೋನು, ಅವರನ್ನು ಕಾಪಾಡೋನು, ಅವ್ರನ್ನು ರಕ್ಷಿಸೋನು. ಅವರೆಲ್ಲರ ಜೀವ, ದಿಕ್ಕಿಲ್ಲದವರ ಪ್ರಾಣವು, ಜೀವವು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದಾಗಿದೆ. ಹೀಗೆ ಅನೇಕ ವಾಕ್ಯಗಳಿಂದ ಅವಳ ಹೃದಯವನ್ನು ಚೈತನ್ಯಗೊಳಿಸ್ತಾಳೆ. ಕೀರ್ತನೆ 102:17 ಅಲ್ಲೇ ನಿಮ್ಮಲ್ಲಿ ಆಯ್ತು ಓದಿ. 102:17 He shall regard the prayers of the destitute and shall not despise their prayer. ದಿಕ್ಕಿಲ್ಲದವರ ಮೊರೆ, ಪ್ರಾರ್ಥನೆಯನ್ನು ಖಂಡಿತವಾಗಿ ಆತನು ಉತ್ತರಿಸುವನು. ಅಂತವರ ಪ್ರಾರ್ಥನೆಯನ್ನು ಎಷ್ಟು ಮಾತ್ರಕ್ಕೂ ತಿರಸ್ಕರಿಸಿದಿಲ್ಲ. जो भी परमेश्वर के घर के द्वार पर फरियाद लेकर आता है वो खाली हाथ कभी नहीं लौटेगा. ಓದ್ತಿರಾ ಮಾತನ್ನು. 17 ಗತಿಹೀನರ ಮೊರೆಯನ್ನು ಪ್ರಾರ್ಥನೆಯನ್ನು ತಿರಸ್ಕರಿಸದೆ ನೆರವೇರಿಸಿದ್ದನೆಂದು ಆತನ ಮಹಿಮೆಯಲ್ಲಿ ಚೀಯೋನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. 9:18 ಕೀರ್ತನೆ, ನನ್ನ ಪ್ರಿಯ 9:18 ಕೀರ್ತನೆಯಲ್ಲಿ ನೋಡ್ರಿ, ಇಂಥ ಎಲ್ಲ ವಚನಗಳಿಂದ ಆ ಒಂದು ಸಹೋದರಿಯನ್ನು, ಪೂಜಾ ವಾಲ್ಮೀಕಿಯನ್ನು ಸಂತೈಸಲು ಅವಳಿಗೆ ನಿಜವಾಗಲೂ ನನಗೆ ಒಂದು ತಂದೆ ಇಲ್ಲ ಎಂಬುದಾಗಿ ತಿಳ್ಕೊಂಡಿದ್ದೇನೆ. ಈಗ ನನಗೆ ಪರಲೋಕದಲ್ಲಿರುವಂಥ ಯೇಸು ನನಗೆ ತಂದೆ ಆಗಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಅವಳು ಯೇಸುವನ್ನು ತನ್ನ ತಂದೆಯಾಗಿ, ತನ್ನ ಒಡೆಯನಾಗಿ ಸ್ವೀಕರಿಸಿದಳು. ಮುಂದೆ, ದಿಕ್ಕಿಲ್ಲದವರು ಕಡೆಯವರೆಗೂ ಮೊರೆಯಿಡುವಾಗ, ದಿಕ್ಕಿಲ್ಲದವರು ಕಡೆಯವರೆಗೂ ಮರೆಯಲ್ಪಡುವುದಿಲ್ಲ. ಅಂದ್ರೆ ಅಂಥವರನ್ನು ದೇವರು ಎಂದಿಗೂ ಮರೆತು ಹೋಗುವುದಿಲ್ಲ. ದೀನರು ಅಂದ್ರೆ ಬಡವರ ನಿರೀಕ್ಷೆಯು, ಆಸೆಯು ಎಷ್ಟು ಮಾತ್ರಕ್ಕೂ ಕೆಡುವುದಿಲ್ಲ. ದೇವರ ಯೋಜನೆಗಳು ಮಾನವರ ಕುರಿತು ಎಷ್ಟು ಒಳ್ಳೆಯದಾಗಿದೆ.
ಯೆರೆಮೀಯ ಪ್ರವಾಚನ ಪುಸ್ತಕ 29:11. ದೇವರು ನಿನ್ನ ವಿಷಯದಲ್ಲಿ ಒಳ್ಳೆ ಯೋಜನೆ ಇದೆ. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಅದಕ್ಕಾಗಿ ನಿನ್ನ ಮೇಲಿರತಕ್ಕಂಥ ಶಾಪಗಳು, ದ್ರೋಹಗಳು, ಅಪರಾಧಗಳು, ಅತಿಕ್ರಮಗಳು, ಇದು ಅತ್ಯಾಚಾರ, ದೌರ್ಜನ್ಯ, ಈ ಒಂದು ದಬ್ಬಾಳಿಕೆ, ಈ ಒಂದು ಹಿಂಸೆಯಿಂದ ಬಿಡಿಸಿ, ಪಾಪ ಶಾಪದಿಂದ ಬಿಡಿಸಿ, ನಿನಗೆ ನಿತ್ಯ ಜೀವ, ಸುಖ ಜೀವನವನ್ನು ಅನುಗ್ರಹಿಸಿ, ಕೊನೆಗೆ ನಿತ್ಯ ಜೀವವನ್ನು ಅನುಗ್ರಹಿಸೋದಕ್ಕಾಗಿ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣಿಸಿದರೆಂಬುದಾಗಿ ಅವಳು ಆ ಪೂನಾದಿಂದ ಬಂದಿರತಕ್ಕಂಥ ಆ ಸಹೋದರಿ, ಆ ನೆಂಟರ ಸಹೋದರಿ ಸುವಾರ್ತೆ ಸಾರ್ತಾ ಇದ್ದಾಳೆ. ಯೆರೆಮೀಯ ಪ್ರವಾಚನ ಪುಸ್ತಕ 29:11 ಸ್ಪಷ್ಟವಾಗಿದೆ ಆ ಮಾತು. ದೇವರ ಯೋಜನೆಗಳು ನಿನ್ನ ಕೊಡುವ ಕುರಿತಾಗಿ ಏನಿದೆ ಎಂಬುದಾಗಿ. ಇವರಿಗೆ ಒಂದು ಗತಿಯಾಗಲಿ, ಅಂದರೆ ಗತಿ ಇಲ್ಲದವರಿಗೆ ಒಂದು ಗತಿಯಾಗಲಿ, ಒಂದು ದಿಕ್ಕಾಗಲಿ ಎಂಬುದಾಗಿ ಹೇಳಿಕೊಂಡು, ನಿರೀಕ್ಷೆಯಲ್ಲಿ ನಿಮಗೆ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಅವೆಲ್ಲ ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನೀವು ಕೂಗುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಶ್ರದ್ಧೆಯಿಂದ ಮನಪೂರ್ವಕವಾಗಿ ಹುಡುಕಿರುವಾಗ ನನ್ನನ್ನು ನೀವು ಕಂಡುಕೊಳ್ಳುವಿರಿ. ಥ್ಯಾಂಕ್ ಯು ಜೀಸಸ್. ಹೀಗೆ ವಾರ್ತೆಯಿಂದ ಈ ಸಹೋದರಿ ಅಲ್ಲಿರ್ತಕ್ಕಂಥ ಪೂಜಾ ವಾಲ್ಮೀಕಿಗಳಿಗೆ ಸುವಾರ್ತೆ ಮೇಲೆ ಸುವಾರ್ತೆ ಸಾರ್ತಾ ಅವಳನ್ನು ಧೈರ್ಯಪಡಿಸಿದ್ರು. ಆಗ ಅವಳಿಗೆ ನಿಶ್ಚಯವಾಯಿತು, ಯೇಸು ಒಬ್ಬ ಕರ್ತನು, ಒಡೆಯನು, ಮಸೀಹ ಇದ್ದಾನೆ ನನಗಾಗಿ. ದಿಕ್ಕಿಲ್ಲದವರನ್ನು ಪರಾಮರಿಸುವ ತಂದೆ ತಾಯಿ ಆತನೇ ಆಗಿದ್ದಾನೆ ಅನ್ನತಕ್ಕಂಥ ಅಂದಿನಿಂದ ಪಾಪ ಏನಂತ ಹೇಳ್ದಲ್ಲ, ಯೇಸು ಮಸೀಕು ಪಾಪ ಕರ್ಕೆ. ಯಾಕೆ ಅಂದರೆ ಅವಳಿಗೆ ಹೇಳ್ತಾಳೆ, ನೀನು ಹೆಂಗೆ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ತಾಳೆ. तुम प्रार्थना करता रहिए, यीशु मसीह तेरा हर समय हर समस्या में तेरे साथ रहकर तेरे को विजय, तेरे को हर समय में अपनी तेरी जो भी समस्या है उस समस्या का परिहार करते रहेगा. ಪ್ರತಿಯೊಂದು ಸಮಸ್ಯೆಗಳಿಗೆ, ತೊಂದರೆಗಳಿಗೆ, ಸಮಸ್ಯೆಗಳಿಗೆ ನೀನು ಪ್ರಾರ್ಥನೆ ಮಾಡ್ತಿರುವಾಗ ಆತನೇ ಬಂದು ನಿನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಎಷ್ಟು ವಿಶ್ವಾಸ ತುಂಬಿದ್ಲು ಅಂದರೆ ಅಷ್ಟು ವಿಶ್ವಾಸ ತುಂಬಿದ್ಲು. ಹೀಗೆ ಆದ ನಂತರ ಈಗ ಅವಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು. ಯಾರು? ಪೂನಾಗೆ. ನೀನು ಒಂದು ದಿವಸ ನೋಡಿಕೊಂಡು ಪೂನಾಗೆ ನನ್ನ ಮನೆ ಕಡೆ ಬಾ ಎಂಬುದಾಗಿ ಹೇಳ್ತಾರೆ. ಇವಳು ಪ್ರಾರ್ಥನೆ ಮಾಡಿ ವಾಕ್ಯ ಹೇಳಿ ಹೋಗ್ತಾಳೆ. ಈಗ ಅಲ್ಲಿ ಯಾರೋ ತನ್ನ ಗಂಡನ ಮನೆ ಪಕ್ಕದಲ್ಲಿರ್ತಕ್ಕಂಥ ನೆರೆಯವರ ಮೂಲಕ ಅವಳು ಆ ಮನೆಯಲ್ಲಿ ಉಳ್ಕೊಂಡಿದ್ಲು. ಅಲ್ಲಿಂದ ಹೊರಗೆ ಹೋಗುವಾಗ ಅವಳಿಗೆ ಅವಳು ಹಾಕ್ಕೊಂಡಿರುವ ಬಟ್ಟೆ, ಅವರ ಮಗುವಿರ್ತಕ್ಕಂಥ ಇನ್ನೊಂದು ಜೋಡಿ ಬಟ್ಟೆಯಿಂದ ಅಲ್ಲಿಂದ ಹೊರಗೆ ಬಿಡ್ತಾಳೆ. ಬಿಡುವಾಗ ನನ್ನ ಹತ್ರ ಚಾರ್ಜ್ ಇಲ್ಲ ಎಂಬುದಾಗಿ ಹೇಳಿರುವಾಗ, ಇಲ್ಲ ನೀನು ಪ್ರಾರ್ಥನೆ ಮಾಡು, ಎಲ್ಲ ದೇವರು ನಿನಗೆ ತೋರಿಸ್ಕೊಡ್ತಾನೆ ಎಂಬುದಾಗಿ ಹೇಳಿದ್ರು. जिस जगह में तेरे को जरूरत पड़ेगी तब तुम यीशु मसीह पर विश्वास रखे, उसको प्रार्थना करो और देखो उसका चमत्कार तेरे साथ कैसे होगा. ಆತನು ನಿನ್ನ ತೆಗೆದುಕೊಂಡು ಎಂಥ ಅದ್ಭುತಗಳು ಸೂಚಕರು ಮಾಡಿ ನಿನ್ನ ಜೀವನವನ್ನು ಹೇಗೆ ಕಾಪಾಡ್ತೇನೆ ಎಂಬುದಾಗಿ ನೋಡಿ ಎಂಬುದಾಗಿ ಹೇಳಿರುವಾಗ, ನನ್ನ ಪ್ರಿಯ ಸಹೋದರೇ, ಒಂದು ಅನ್ಯ ಸಹೋದರಿ ಪೂಜಾ ವಾಲ್ಮೀಕಿ ಎಷ್ಟು ನಂಬಿಕೆಯಿಂದ ಆ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಈ ಪೂನಾದಿಂದ ಬಂದಿರತಕ್ಕಂಥ ಸಹೋದರಿ ಅವಳಿಗೆ ಎಷ್ಟು ವಿಶ್ವಾಸ ತುಂಬುತ್ತಾಳೆ. ಅವಳಿಗೆ ಹೌದು, ನನಗೆ ತಂದೆ ಇಲ್ಲ ಎಂಬುದಾಗಿ ತಿಳ್ಕೊಂಡೆ, ಈಗ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿರುವಾಗ ಆ ಪೂನ ಅವಳು ಹೇಳ್ತಾಳೆ, ಅವಳಿಗೆ ಏನಿಲ್ಲ, ನಿನ್ನ ತಂದೆ ಹತ್ರ ನೀನೇನಾದ್ರೆ ಬೇಡಿಕೊಳ್ಬೇಕಾದ್ರೆ ಹೆಂಗೆ ಬೇಡ್ಕೊಳ್ತಿ ಎಂಬುದಾಗಿ. ಹೌದು, ತಂದೆ ಹತ್ರ ಹೆಂಗೆ ಬಿಡ್ತಾರೆ. ಆವಾಗ ಅವಳಿಗೆ ನೆನಪು ಬಂದಿದ್ದು, ಚಿಕ್ಕಂದಿನಿಂದ ಅವ್ರ ತಂದೆ ಹತ್ರ ಹೇಗೆ ಬೇಡಿಕೊಳ್ಳುತ್ತಾರೆ, ಹೇಗೆ ಕೇಳ್ತಾರೆ. ಹಾಗೆ ತಂದೆ, ಪಾಪ ತಂದೆ ಎಂದು ಕರೀತಾ, ಎಸಯ್ಯ ಎಂದು ಕರೀತಾ ನೀನು ಪ್ರಾರ್ಥನೆ ಮಾಡು, ದೇವರನ್ನ ಕೇಳ್ತಾನೆ. ಅವಳು ನಡ್ಕೊಳ್ತಾ ರೈಲ್ವೆ ಸ್ಟೇಷನ್ ಹೋಗುವಾಗ ರೈಲಿನಲ್ಲಿ ಹೋಗಲಿಕ್ಕೆ ಕುಂಟಳವಳು, ನಡಿಲಿಕ್ಕಾಗೋದಿಲ್ಲ. ಒಂದು ಮಗುನ ಹೊತ್ಕೊಂಡಿದ್ದಾಳೆ. ಭಾಳ
ಹೆಚ್ಚಿನ ಶೇಕಡ 90% ಹೆಚ್ಚಿನ ಶೇಕಡ ಅವಳಿಗೂ ಅಂಗವಿಕಲಾಗಿದ್ದಾಳೆ. ನಡೀಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಒಂದು ಮಗುವನ್ನು ಹೊತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಆ ರೈಲಿನಲ್ಲಿ ಹತ್ತಬೇಕಾದ್ರೆ, ದೇವರೇ, ಎಸಯ್ಯ, ಪಾಪ ಅಂದರೆ ತಂದೆ, ನನಗೆ ರೈಲಿಗೆ ಹತ್ತಲಿಕ್ಕೆ ಆಗೋದಿಲ್ಲ, ತುಂಬ ರಶ್ ಇರ್ತದೆ, ಬದಲಾಪುರ ರೈಲ್ವೆ ಸ್ಟೇಷನಲ್ಲಿ ರಶ್ ಇರ್ತದೆ, ಏನು ಮಾಡಲಿ ಎಂಬುದಾಗಿ ಹೀಗೆ ಪ್ರಾರ್ಥನೆ ಮಾಡಿ ಕಣ್ಣೆತ್ತಿ ನೋಡಿ ಪ್ರಾರ್ಥನೆ ಮಾಡಿದ್ಕೊಳ್ಳಿ. ಯಾವ ಟ್ರೈನ್ ಕಡೆ ಹೋಗಿ ನಿಂತಿದ್ಲೋ ಆ ಟ್ರೈನ್ ಬಂದು ನಿಂತು ಕೂಡಲೇ ಆ ಟ್ರೈನಿನ ಡಬ್ಬಿ ಎಲ್ಲ, ಆ ಕಂಪಾರ್ಟ್ಮೆಂಟ್ ಎಲ್ಲ ಖಾಲಿ ಇತ್ತಂತೆ. ಯಾ ತೇರಿ ಧನ್ಯವಾದ ಕರ್ತಿ ಹೂಂ ಮೈ ಪ್ರಭು. ಮತ್ತೆ ಸ್ವಾರ್ಥ 7ನೇ ಚಿನ್ನದಲ್ಲಿ ಹೇಳಲಾಗಿದೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡೋದು, ತಟ್ಟರೆ ನಿಮಗೆ ತೆರಲ್ಪಡೋದು, ಹುಡುಕರಿ ನಿಮಗೆ ಸಿಗೋದು. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬನಂದ್ರೆ ಯಾರು? ಅದು ಕ್ರೈಸ್ತವನಾಗಿರಲಿ, ಯಾವನೇ ಇರಲಿ, ಮಾನವನಾಗಿರುವ ಪ್ರತಿಯೊಬ್ಬನು ಯೇಸುವನ್ನು ಬೇಡಿಕೊಂಡ್ರೆ ಖಂಡಿತವಾಗಿ ಅವನ ಪ್ರಾರ್ಥನೆಯನ್ನು ಲಾಲಿಸ್ತಾನೆ. ಈ ದಿಕ್ಕಿಲ್ಲದವಳು, ಅಂಗವಿಕಲಿ, ತಂದೆ ತಾಯಿಗಳು ಕೂಡ ಇಲ್ಲ, ಗಂಡರಿಂದ ಕಿರುಕುಳವನ್ನು ಪಡ್ಕೊಂಡು ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಈ ದಿಕ್ಕಿಲ್ಲದವಳು, ಪಾಪ ತು ಕಿತನಾ ಸಚ್ಚಾ ಪರಮೇಶ್ವರ ಹೈ, ಈಸಾ ಮಸೀ ಸಚ್ಮುಚ್ ತು ಮೇರೆ ಉದ್ಧಾರ ಕರ್ತ ಎಂಬುದಾಗಿ ಅವಳು ಇನ್ನೂ ವಿಶ್ವಾಸದಲ್ಲಿ ಬೆಳೀತಾ ಇದ್ದಾಳೆ. ಟ್ರೈನಲ್ಲಿ ಕೂತ್ಕೊಂಡು ಹೋಗಿ ಯಾವ ಊರಿನಲ್ಲಿ ಇಳಬೇಕು, ಪೂನಾನಲ್ಲಿ ಇಳಬೇಕು, ಅಲ್ಲಿ ಇಳ್ಕೊಂಡಿದ ಮೇಲೆ ಅಲ್ಲಿಂದ ಹೊರಗೆ ಬಂದಿದ್ದ ಕೂಡಲೇ ಅಲ್ಲಿಂದ ಆ ಯಾರು ಪ್ರಾರ್ಥನೆ ಮಾಡಿ ಹೋಗಿದ್ರಲ್ಲ ಅವರ ಮನೆಗೆ ಹೋಗಬೇಕು. ನೋಡ್ರಿ, ಒಂದು ಅನ್ಯ ತಬ್ಬಲಿ ದಿಕ್ಕಿಲ್ಲದವಳು ಪ್ರಾರ್ಥನೆ, ದೇವರೊಬ್ಬನಿದಾನ ಅನ್ನತಕ್ಕಂಥ ನಂಬಿಕೆ, ಒಂದು ಆಸಕ್ತಿ, ನಿರೀಕ್ಷೆ ಅವಳಿಗುಂಟಾಯಿತು. ಎಲ್ಲ ನನ್ನ ಆತ್ಮೀಯ ಸಹೋದರಿಗೆ ಇದು ಒಂದು ದೊಡ್ಡ ಪಾಠವಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದು ಬಹಳ ದೊಡ್ಡ ಒಂದು ಪಾಠವಾಗಿದೆ ನನ್ನ ಪ್ರಿಯ ಸಹೋದರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಬಹಳ ದೊಡ್ಡ ಪಾಠವಾಗಿ ಬಿಟ್ಟಿದೆ ಇದು. ಅದಕ್ಕಾಗಿ ನಾವು ಈ ಪಾಠವನ್ನು ಎಷ್ಟು ಮಾತ್ರಕ್ಕೂ, ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ನೇಮ್ ಜೀಸಸ್. ಹಲ್ಲೆಲೂಯಾ. ತಪ್ಪುಕೊಳ್ಳಬಾರದು. ನನ್ನ ಪ್ರಿಯ ಸಹೋದರೇ, ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ಬಹಳ ದೊಡ್ಡ ದೇವರು ನಿಮ್ಮ ದೇವರು, ನೀವು ನಂಬಿಕೊಂಡಿರುವ ದೇವರು ಯಾವತ್ತೂ ಆತನ ಕೈ ಬಿಡುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ಮರ್ತ ಹೋಗಬಾರ್ದು. ತದನಂತರ ಇವಳು ರೈಲ್ವೆ ಸ್ಟೇಷನ್ ಬಂದಿರುವಾಗ ನನಗೆ ಯಾರು ನೆನಪು ಬಂದಿರದೆ, ಬ್ರದರ್ ಭಕ್ತ ಸಿಂಗ್ ಅವರು ನೆನಪು ಬಂದರು. ಇವಳು ಪ್ರಾರ್ಥನೆ ಜೀವಿತವನ್ನು ಕೇಳಿರುವಾಗ, ಇವಳೇನು ಬ್ರದರ್ ಭಕ್ತ ಸಿಂಗ್ ಅಷ್ಟು ಬೈಬಲನ್ನು ಓದಿಲ್ಲ ಇವಳು, ಆದರೂ ರೈಲ್ವೆ ಸ್ಟೇಷನ್ಲಿ ಬಂದು ಇಳಿತಾಳೆ. ಇಳಿದುಕೊಂಡು ರಿಕ್ಷಾ ಸ್ಟ್ಯಾಂಡ್ ಕಡೆಯಿಂದ ಎಲ್ಲ ರಿಕ್ಷಾಗಳು ಬಂದಿರ್ತಾವೆ, ಎಲ್ಲ ಆ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ರಿಕ್ಷಾಗಳು ಬಂದಿರ್ತಕ್ಕಂಥ ಯಾತ್ರಿಕರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿರುವಾಗ ಪಾಪ ಇವಳು ಒಬ್ಬಳೇ ಒಂದು ಚಿಕ್ಕ ಮಗುವನ್ನು ಅಂಗವಿಕಲಾಗಿ, ಒಂದು ಕಾಲು ಕುಂಟಲಾಗಿ ಕೂತಿ ಅಲ್ಲೇ ನಿಂತು ಬಹಳ ಒಂದು ಕಾಲ ಮೇಲೆ ನಿಲ್ಲಿಕ್ಕಾಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಇವಳು, ಪಾಪಾ मेरे पास पैसे नहीं है, पापा यीशु मसीहा मेरे पास पैसे नहीं है, मुझे मदद करो. येसಯ್ಯ, ನನ್ನ ತಂದೆ, ನನಗೆ ದುಡ್ಡಿಲ್ಲ, ನನಗೆ ಸಹಾಯ ಮಾಡಿ ಎಂಬುದಾಗಿ ಪೂಜಾ ವಾಲ್ಮೀಕಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅನ್ಯಳು ಇವಳು. ಬಂದಿರುವ ಎಲ್ಲ ರಿಕ್ಷಾಗಳು ಹೋದವು ಅಲ್ಲಿಂದ ಆ ರೈಲ್ವೆ ಸ್ಟೇಷನ್ ಹತ್ರ. ಒಂದು ರಿಕ್ಷಾ ಲಾಸ್ಟಲ್ಲಿ ಉಳಿದಿತ್ತು. ಆದರೆ ಇವಳು ಅಂಗವಿಕಲೆ ಆಗಿರ್ತಕ್ಕಂಥವಳು ತನ್ನ ಕೈಯಲ್ಲಿ ಮಗುವನ್ನು ಹಿಡ್ಕೊಂಡು ಒಂದು ಕಾಲ ಮೇಲೆ ಬಹಳ ಪ್ರಯಾಸಪಟ್ಟು ನಿಂತಿದ್ದಾಳೆ. ಯಾಕಂದ್ರೆ ಒಂದು ಕಾಲು ಸರಿಯಾಗಿ ನಿಲ್ಲುದಿಲ್ಲ ಅವಳಿಗೆ. ಆ ಲಾಸ್ಟ್ ರಿಕ್ಷಾ ಅವನು ಬರ್ತಾನೆ, ಬಂದುಕೊಂಡು ಬೆಂಜಿ ಆಪ್ ಕಾಂಜಾರು, ಪೂನಾನಲ್ಲಿ ಫಲಾನ ಸ್ಥಳದಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು. ಹಾಗಾದ್ರೆ ಕೂತ್ಕೊ ಅಂತ ಹೇಳಿದ್ರೆ ಭಯ್ಯ ಮೇರೆ ಪಾಸ್ ಪೈಸೆ ನಹಿಯೇ ಅಂತ ಹೇಳಿದ್ರು. ಆ ರಿಕ್ಷಾ ಡ್ರೈವರ್ ಏನು ಹೇಳಬೇಕು? ठीक है माँ जी, बैठो बहन जी हमारे साथ में, हम तुम्हारे को जिधर जाके पहुंचना उधर पहुंचाओगे. ನಾನು ಎಲ್ಲಿ ತಲುಪುತ್ತೀನಲ್ಲ ಅಲ್ಲಿ ತಲುಪಿದ ಮೇಲೆ ನಿನಗೆ ಬಾಡಿಗೆ ತಂದು ಕೊಡ್ತೀನಿ, ನಂಗೆ ಬಿಡ್ರಿ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿರುವಾಗ ಆ ರಿಕ್ಷಾ ಡ್ರೈವರ್ ಅವಳನ್ನು ತನ್ನ ರಿಕ್ಷಾ ಮೇಲೆ ಕುಂಡಿಸ್ಕೊಂಡು ಹೋಗ್ತಾರುವಾಗ ಆ ರಿಕ್ಷಾ ಒಳಗೆ ಬರೆದಿರ್ತದೆ ಪ್ರೈಸ್ ದ ಲಾರ್ಡ್ ಜೀಸಸ್ ಎಂಬುದಾಗಿ. ಆ ರಿಕ್ಷಾದಲ್ಲಿರುವ ಡ್ರೈವರ್ ಹೇಳ್ತಾ ಇದ್ದಾನೆ, तुम जिस रास्ते पर जा रही हो ना बहन जी, वो रास्ता ठीक रास्ता है, उसी रास्ते में तुम्हारे को उद्धार मिलता है और उसी रास्ते में आप तरक्की पाओगे, उसी रास्ते में आप सारे समस्याओं से मुक्ति पाओगे ಅಂತ ಹೇಳ್ತಾನೆ. ಆ ರಿಕ್ಷಾನಲ್ಲಿ ಇದ್ದಂತ ಆ ಡ್ರೈವರ್
ಐ ಲವ್ ದಿಸ್ ಸ್ಟೋರಿಯ. ಆ ಡ್ರೈವರ್ಗೆ ತುಮಕು ಕೈಸಾ ಮಾಲೂಮ್ ಪಡಾ कि मैं यीशु मसीह के रास्ते में चल रही बल्कि अंत ಅವನು ಹೇಳ್ತಾನೆ, रिक्शा ड्राइवर जब तुम रुक के वहां रुकी थी, मैं सब ग्राहकों को पूछ रहा हूं, मेरे को कोई भी ऑटो में कोई भी नहीं आया, मेरे को नहीं मिला ग्राहक, तब मैं तुम्हारे को देखा हूं, तब देखा जब यीशु मसीह ने मुझसे बात किया. ಅಂದ್ರೆ ಅವನು ಕ್ರೈಸ್ತ ರಿಕ್ಷಾ ಡ್ರೈವರ್ ಆಗಿದ್ದ. ಪ್ರೈಸ್ ದ ಲಾರ್ಡ್ ಜೀಸಸ್. ನೋಡ್ರಿ ಎಂತ ಅದ್ಭುತವಾದಂತ ಸಂಕಲ್ಪ, ದೇವರ ಪ್ಲಾನ್. ಬೈಬಲ್ ಹೇಳ್ತಾ ಇದೆ, ನೀನು ಹೋಗುವಾಗೆಲ್ಲ ನನ್ನ ದೇವದೂತಗಳನ್ನು ನೀನನ್ನು ಕಾಯೋದಕ್ಕಾಗಿ ನಾನು ಇಟ್ಟಿದ್ದೀನಿ ಎಂಬುದಾಗಿ. ನನ್ನ ರಾಜ್ಯದ ದೇವದೂತಗಳು ನೀನನ್ನು ಕಾಯೋದಕ್ಕಾಗಿ, ನಿನಗೆ ಬೇಕಾದ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ನಾನು ಇಟ್ಟಿದ್ದೀನಿ ಎಂಬುದಾಗಿ. ಗಂಭೀರವಾಗಿ ಹೇಳ್ತೀರಾ ಹಲ್ಲೆಲೂಯಾ. ಇಂಥ ಸಮಯದಲ್ಲಿ ಅವಳು ಇಂಥ ಕಣ್ಣೀರಿಡ್ತಾಳೆ, ಯಾ ಪ್ರಭು ಪರಮೇಶ್ವರ್ ತು ಕಿತನಾ ಸಚ್ಮುಚ್ ಜೀವಿತ ಪರಮೇಶ್ವರ ಹೈ. ನಿಜವಾಗಲೂ ನಿನ್ನ ಜೀವವುಳ್ಳ ದೇವರಾಗಿದೆ. ಒಂದು ರಿಕ್ಷಾ ಡ್ರೈವರ್ ಸಮೇತ ಕಡ ಒಂದು ಕ್ರೈಸ್ತ ವಿಶ್ವಾಸ ಆಗಿದ್ದು ನನ್ನನ್ನು ಅಷ್ಟು ದೂರಕ್ಕೆ ತೆಗೆದು ಬಿಡ್ಲಿಕ್ಕೆ ಬಂದಿದ್ದೇನೆ ಅಂತೇಳಿ ಆ ರಿಕ್ಷಾ ಡ್ರೈವರ್ ಹೇಳ್ತಾ ಇರ್ತಾನೆ, ಜಿಸ್ ರಾಸ್ತೆ ಪರ್ ತು ಚಲ್ ರही हो वही रास्ता है तेरे जीवन का रास्ता है. यीशु मसीह के अलावा तुझे इस धरती पर कोई भी मुक्ति नहीं देखता. नाने मार्ग नाने सत्य नाने जीव, वही रास्ता है, मार्ग और सत्य और जीवन है. जीना है, अच्छा जीवन जीना है तो तेरा जीवन है जो यीशु मसीह को मान के चलो बस. और जो रास्ता तू पकड़ी है, जो रास्ता में तू चल रही है, वो रास्ता ठीक है ಅಂತೇಳಿ ಅವನು ಆತ್ಮ ಪ್ರೇರಿತನಾಗಿ ಡ್ರೈವರ್ ಹೇಳೋದನ್ನು ಕೇಳಿ ಇವಳು ಆಶ್ಚರ್ಯಚಕಿತಳಾಗಿ ಇನ್ನೂ ಇವಳಿಗೆ ನಂಬಿಕೆ ವಿಶ್ವಾಸ ಬೆಳೀತದೆ. ಅಯ್ಯೋ, ನಿಜವಾಗಲೂ ಯೇಸು ದೇವರು ಇವತ್ತು ಇರುವಾತನು ಕಣ್ಣಿಗೆ ಅದೃಶ್ಯನಾಗಿದ್ರು ಕೂಡ ಆತನ ನಮ್ಮ ಪ್ರಾರ್ಥನೆಯನ್ನು ಕೇಳುವ ನನ್ನ ತಂದೆಗಿಂತಲೂ ಅಮೂಲ್ಯವಾದವನು. ಪ್ರೈಸ್ ದ ಲಾರ್ಡ್ ಜೀಸಸ್. ಏನಂತಾರೆ ಅದನ್ನು? ಕೀರ್ತನೆ 103. ಕೀರ್ತನೆ 103ನಲ್ಲಿ ಅದ್ಭುತವಾದಂಥ ಮಾತು. ಇವಳು ಅಂದಿನಿಂದ ಅವಳಿಗೆ ಇನ್ನೂ ಹೆಚ್ಚಾಗಿ ದೇವರಲ್ಲಿ ಭಯಭಕ್ತಿ, ನಂಬಿಕೆ, ಇನ್ನೂ ವಿಶ್ವಾಸ ಅವಳಲ್ಲಿ ತುಂಬಿ ಬರ್ತಾ ಇರುವಾಗ ಕೀರ್ತನೆ 103ನಲ್ಲಿ ಅದ್ಭುತವಾದಂಥ ಮಾತಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಕೀರ್ತನೆ 103ನಲ್ಲಿ ಇರ್ತನ ಮಾತು ನಿಜವಾಗಲೂ ಅವಳ ಜೀವನದಲ್ಲಿ ಅಕ್ಷರ ಪ್ರಕಾರವಾಗಿ ನೆರವೇರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. 13ನೇ ವಚನ, 103ನೇ ಕೀರ್ತನೆ 13ನೇ ವಚನ. ತಂದೆಯು ಮಕ್ಕಳನ್ನು ಕನಿಕರಿಸಿದಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುವನು. ಇವಳು ಹಾಗೆ ಹೋಗಿ ಇಳ್ಕೊಳ್ತಾಳೆ. ಇಳ್ಕೊಂಡಿದ್ದ ಕೂಡಲೇ ಇಲ್ಲೇ ಮನೆ ಇದೆ, ಯಾವ ಮನೆಗೆ ಹೋಗಿರ್ತಾಳೆ ಆ ಮನೆಗೆ ಒಳಗೆ ಹೋಗಿ ಅವಳು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಯಾವ ಮನೆಯಲ್ಲಿ ಆ ವಿಶ್ವಾಸಿಗಳು ಕರೆದಿರ್ತಾರೆ ಆ ಮನೆಗೆ ಒಳಗೆ ಹೋಗಿ ದುಡ್ಡು ತಗೊಂಡು ಬರೋದ್ರೊಳಗೆ ಆ ರಿಕ್ಷಾ ಡ್ರೈವರ್ ಅಲ್ಲಿ ಇರೋದಿಲ್ಲ, ಅವನು ಹೋಗಿಬಿಡ್ತಾನೆ. ದೇವರ ಸುವಾರ್ತೆಯನ್ನು ಸಾರಿ ಆ ಸಹೋದರಿಯನ್ನು ಸಂತೈಸೋದಕ್ಕಾಗಿ ಕಳಿಸಲ್ಪಟ್ಟಿರ್ತಕ್ಕಂಥ ದೇವದೂತರು ರೀ ಅವರು. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಇವಳಿಗೆ ದೃಢ ನಂಬಿಕೆ ಆಯಿತು, ಯೇಸು ನಿಜವಾಗಲೂ ಇರುವಾತನು ನನ್ನ ಜೊತೆಯಲ್ಲಿ ಪ್ರತಿ ಸಮಯದಲ್ಲಿ ತಂದೆ ಹೇಗೆ ತನ್ನ ಮಕ್ಕಳನ್ನು ಕನಿಕರಿಸಿ ದಯ ತೋರಿಸಿ ಅವರ ವಿಷಯದಲ್ಲಿ ಅವರ ಕಣ್ಣೀರು ಅವರ ದುಃಖಗಳನ್ನು ನೋಡತಕ್ಕಂಥವನು ಯೇಸು ಎಂಬ ನಂಬಿಕೆ ವಿಶ್ವಾಸ ಇವಳನ್ನು ಬಲಪಡಿಸಿತ್ತು. ವಿಕಲಾಂಗಿ, ಒಂದು ಕಾಲು ಬಹಳ ಕುಂಟಳಾಗಿದ್ದಾಳು. ಒಂದು ಕಾಲ ಮೇಲೆ ಮಾತ್ರ ಅವಳು ಬಹಳ ಬಲವಾಗಿ ನಡಿಯಕ್ಕಾಗ್ತದೆ. ಮಗುವನ್ನು ಹೊತ್ತುಕೊಂಡು ನಡೀತಾ ಇಲ್ಲ. ಗಂಡನ್ನು ಕಿರುಕುಳ ಮಾಡಿ ಹೊರಗೆ ಹಾಕಿದನು. ಪೂನಾಗೆ ಬಂದು ದೇವರ ವಾಕ್ಯವನ್ನು ಕಲಿತು, ಬೈಬಲನ್ನು ಓದುವುದನ್ನು ಕಲಿತು, ವಿಶ್ವಾಸವನ್ನು ಕಲಿತು ಕೆಲವು ತಿಂಗಳುಗಳಾದ ನಂತರ ಮತ್ತು ತಿರುಗಿ ಅವರು ವಾಕ್ಯ ವಿಶ್ವಾಸವನ್ನು ತುಂಬಿ, ಹೋಗು ನಿನ್ನ ಗಂಡನನ್ನು ದೇವರು ಮಾರ್ಪಾಟು ಮಾಡ್ತಾನೆ, ಅದೇ ಮನೆಯಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿರುವಾಗ ಸರಿ ಅಂತೇಳಿ ಹೋಗ್ತಾಳೆ. ಹೋಗಿದ್ಕೊಳ್ಳೆ ಮತ್ತು ತಿರುಗಿ ಅವಳ ಗಂಡನು ಭಾಳಷ್ಟು ಕಿರುಕುಳ ಹೊಡೆದು ಬಡದು ಅವಳನ್ನು ಪದೇ ಪದೇ ಹೊರಗೆ ಹಾಕ್ತಾ ಇರ್ತಾನೆ. ಹೊರಗೆ ಹೋಗ್ತಾಳೆ. ಅವರಿಗೆ ಒಂದು ಮಾತು ಕಳಿಸ್ಕೊಡಿಲ್ಲ ಪೂನಾನಲ್ಲಿರ್ತಕ್ಕಂಥ ವಿಶ್ವಾಸಿ, जो भी होता है परमेश्वर को धन्यवाद करो, प्रभु यीशु मसीह को धन्यवाद करते जाओ और देखते जाओ प्रभु तेरे जीवन में कैसे काम करेगा. ಏನು ಸಂಕಟ, ಏನು ಬಾಧೆಗಳು, ಏನು ತೊಂದರೆಗಳು ಬಂದರೂ ಕೂಡ ಯೇಸುವನ್ನು ಕೃತಜ್ಞತಾ ಸ್ತುತಿಗಳು ಸಲ್ಲಿಸ್ತಾ ಧನ್ಯವಾದಗಳು ಮಾಡ್ತಾ ಹೋಗ್ತಾ ಇರು. ಆಗ ನೋಡು ದೇವರು ನಿನ್ನ ಜೀವನದಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾರೆ ಎಂಬುದಾಗಿ.
ಆಗ ಅವಳು ಹೋಗಿದ್ದ ಮನೆಯಲ್ಲಿ ಅವಳು ಬೈಬಲನ್ನು ತೋರದಂತೆ ಅವಳು ಗುಪ್ತವಾಗಿ ವಾಶ್ರೂಮ್ನಲ್ಲಿ ಪ್ರೇಯರ್ ಮಾಡ್ತಿರೋದನ್ನು ನೋಡಿಕೊಂಡು ಅನೇಕ ಸಾರಿ ಅವರ ಗಂಡನು ಹೊಡೆದು ಹೊರಗಾಕಿರುವಾಗ ಮತ್ತು ತಿರುಗಿ ಅವಳು ರೈಲ್ವೆ ಸ್ಟೇಷನ್ ಬರ್ತಾಳೆ, ಪ್ರೇಯರ್ ಮಾಡ್ತಾಳೆ, ಮತ್ತು ದೇವರು ಹೇಳ್ತಾರೆ ಹೋಗು ಎಂಬುದಾಗಿ. ಮತ್ತು ಒಂದು ಸಾರಿ ಹೋಗಿದ್ಕೊಳ್ಳಿ, ಮತ್ತು ಎಷ್ಟೋ ದಿನಗಳಾದ್ರೆ ಮತ್ತು ಹೊಡೆಯೋದು ಹೊರಗಾಕೋದು ಹಿಂಗೆ ಮಾಡ್ತಾ ಇದ್ದಾರೆ. ಮೂರನೇ ಸಾರಿ ಕರ್ತನೇ मैं तेरी धन्यवाद करती हूं. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮೂರನೇ ಸಾರಿ ಮತ್ತು ಹೊರಗಾಕಿರುವಾಗ ಮತ್ತು ಹೋಗ್ತಾಳೆ ಅವಳು ಪ್ರಾರ್ಥನೆ ಮಾಡಿ. ರಾತ್ರಿ ಪ್ರೈಸ್ ಲಾರ್ಡ್ ಜೀಸಸ್. ಮೂರನೇ ಸಾರಿ ಅವರ ಗಂಡನು ಕೂಡ ಅವಳನ್ನು ಏನು ಮಾಡಿಲ್ಲ, ಹೊರಗೆ ಹಾಕಲಿಲ್ಲ. ಆದರೆ ತಿರುಗಿ ಅವರ ಗಂಡನಿಗೆ ಹೋಗಬೇಡ ನೀನು ಅಂತೇಳಿ ಹೊಡೆದು ಮನೆಯಲ್ಲಿಡ್ತಾನೆ. ಅಂದ್ರಿಂದ ಅವಳ ಪ್ರಾರ್ಥನೆ ಜೀವಿತ ಇನ್ನೂ ಹೆಚ್ಚಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಹೆಚ್ಚಾಗ್ತಿರುವಾಗ ಭಾಳ ಯೇಸು ಪ್ರಾರ್ಥನೆ ಮಾಡ್ತಾರೆ, ಬಹಳಷ್ಟು ಕಿರುಕುಳ ಕೊಡ್ತಾರೆ. ಒಂದು ದಿವಸ ಗಂಡನಿಗೆ ಇಂಥ ತಲೆನೋವು ಬರ್ತದೆ, ಡಾಕ್ಟರ್ ಕಡೆ ಹೋದ್ರೂ ಗುಣವಾಗುವುದಿಲ್ಲ, ಏನು ಮಾಡಿದ್ರು ಗುಣ, ತಲೆನೋವು ಅಲ್ಲಾಡ್ತಾ ಇರ್ತಾನೆ. ಇಂಥ ಬಹುಭಯಂಕರವಾದಂಥ ತಲೆನೋವು, ತಾಳಿಕೊಳ್ಳಿಕ್ಕಾಗಲಾರದಂಥ ತಲೆನೋವು ಅವನು ಕಾಡ್ತಾ ಇತ್ತು. ಆಗ ಈ ಗಂಡನಿಗೆ ಆ ಸಿಟ್ಟೊಳಗೆ ಆ ತಲೆಯಲ್ಲಿ ಆಗಿರ್ತಿರ್ತದೆ, ನೀನು ಭಾಳ ಯೇಸು ಪ್ರಾರ್ಥನೆ ಅಂತ ಹೇಳ್ತೀಯಲ್ಲ, ಮಗು ಗುಣ ಆಯಿತು, ನಾನು ಗುಣ ಆಗಿದ್ದೀನಿ, ನನಗೆ ಗುಣ ಆಗಿದೆ ಅಂತ ಹೇಳ್ತೀಯಲ್ಲ, ಬಾ ನನ್ನ ತಲೆನೋವು ಆಗ್ತದೆ, ಪ್ರಾರ್ಥನೆ ಮಾಡ್ಬಾ, ಹೆಂಗೆ ಗುಣ ಆಗ್ತದೆ ನೋಡ್ತೀನಿ ನಾನು ಎಂಬುದಾಗಿ ಹೇಳಿ ಸಿಟ್ಟಿಂದ ಹೇಳ್ತಾನೆ. ಆಗ ಇವಳು ಹೇ ಪ್ರಭು ಪರಮೇಶ್ವರ್ ತೆರಿ ಸ್ತುತಿ ಕರ್ತಿ ಹೂಂ ಮೈ. ಪೂಜಾ ವಾಲ್ಮೀಕಿ, ಕರ್ತನೇ ನಿನಗೆ ಕೋಟಿ ನಮನಗಳು ಸಲ್ಲಿಸ್ತೇನೆ. ಇವತ್ತು ನಿನ್ನ ಕೃಪೆ, ನಿನ್ನ ಪ್ರತಾಪವು, ನಿನ್ನ ಮಹಿಮೆಯನ್ನು ಕರ್ತನೆ ಇವರಿಗೆ ತೋರ್ಪಡಿಸೋದಿರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಆಗ ತನ್ನ ಗಂಡನ ತಲೆ ಮೇಲೆ ಕೈ ಇಟ್ಟು, ಇವಳು ಇನ್ನೂ ಏನು ಬೈಬಲ್ ಟ್ರೈನಿಂಗ್ ಮಾಡಿಲ್ಲ, ಹೆಚ್ಚಾಗಿ ಪ್ರಾರ್ಥನೆಗೂ ಹೋಗಿಲ್ಲ, ಖಾಲಿ ಯಾರೋ ಹೇಳಿರುವ ವಿಶ್ವಾಸಿ ಹೇಳಿರ್ತಕ್ಕಂಥ ಆ ಪ್ರಾರ್ಥನೆ ಮಾಡ್ತಾ ವಿಧಾನಗಳಲ್ಲಿ ಬೈಬಲನ್ನು ಓದಿಕೊಂಡು ಸ್ವಲ್ಪ ತಿಳ್ಕೊಂಡಿದ್ದವಳು ಅವರ ಗಂಡನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ತೆಗೆಯೋದ್ರೊಳಗೆ ಅವಳ ಗಂಡನ ತಲೆನೋವು, ಇಂಥ ಭಯಂಕರವಾದ ತಲೆನೋವು ಸಂಪೂರ್ಣವಾಗಿ ಗುಣಮುಖಳಾಗಿದ್ದು ಕೂಡಲೇ ಆವಾಗ ಹೆಂಡತಿ ಹೇಳ್ತಾರೆ, ಪೂಜಾ तो प्रार्थना करने के बाद में मेरा सर दर्द इतना दर्द था, सब कुछ स्वस्थ हो गया, मैं ಸಂಪೂರ್ಣ ಚಂಗ ಮಿಲ್ ಗಯಾ ಮುಜೆ ಅಂಥೇಳಿ ನನಗೆ ಎಷ್ಟು ಸ್ವಸ್ಥತೆ ಆಗಿದೆ ಎಂಬುದಾಗಿ ಹೇಳಿಕೊಂಡು ಗಂಡನು ಒಂದು ಪೂಜಾ ವಾಲ್ಮೀಕಿ ಇನ್ನು ಹೊಸದಾಗಿ ಯೇಸು ಕ್ರಿಸ್ತನ ನಂಬಿದಲೋ ಇಲ್ಲೋ ಸರಿಯಾಗಿ ಈಗೀಗೆಲ್ಲ ಬಂದಿರತಕ್ಕಂಥವಳು ಅವಳು ಪ್ರಾರ್ಥನೆ ಮಾಡಿರುವಾಗ ಗಂಡನು ಗುಣಮುಖನಾಗಿರುವಾಗ ಅಂದಿನಿಂದ ಅವರ ಗಂಡನಿಗೆ ತನ್ನ ಹೆಂಡತಿ ಮೇಲೆ ಬಹಳಷ್ಟು ಅಭಿಮಾನ ಗೌರವ ಹುಟ್ಟುವಂತೆ ಮಾಡಿ ಆ ಕುಟುಂಬವೆಲ್ಲ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿದ್ದು, ಈಗ ಗಂಡನು ಹೆಂಡತಿ ಚೆನ್ನಾಗಿ ತನ್ನ ದುಡಿಮೆ ಕೆಲಸ ಮಾಡಿಕೊಳ್ತಾ ಮಕ್ಕಳನ್ನು ನೋಡಿಕೊಳ್ತಾ 15 ವರ್ಷ ಆಯಿತು. 15 ವರ್ಷದ ಮಗಳಿದ್ದಾಳೆ. ಈಗ ಅವರು ಕೆಲಸಗಳಲ್ಲಿ ದುಡಿಮೆಗಳಲ್ಲಿ ತನ್ನ ಕೌಟುಂಬಿಕ ಜೀವನ ನೋಡಿಕೊಳ್ತಾ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾದ ಜೀವನ ಮಾಡ್ತಾ ಇದ್ದಾಳೆ. ನನ್ನ ಪ್ರಿಯ ಸಹೋದರೇ, ನೀನು ನಾನು ನಂಬಿರ್ತಕ್ಕಂಥ యేసయ్య ಪ್ರತಿಯೊಬ್ಬರ ಜೀವನದಲ್ಲಿ ಅಕ್ಷರ ಪ್ರಕಾರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನೀನು ನಂಬಿರುವ ಆ ಜೀವವುಳ್ಳ ದೇವರು ಎಲ್ಲಿಂದಾಗಲಿ, ನೀನು ಎಂಥವಳಾಗಿರಲಿ, ಎಂಥ ಪರಿಸ್ಥಿತಿ ಆಗಲಿ, యేసయ్య ಎಂಬುದಾಗಿ ನೀನು ಕೂಗುವುದಾದರೆ, ಪ್ರೈಸ್ ಲಾರ್ಡ್ ಜೀಸಸ್, ನೀನು ಕೂಗುವುದಾದರೆ ಆತ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕಣ್ಣೀರನ್ನು ಒರೆಸತಕ್ಕಂಥ ಸರ್ವಶಕ್ತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರರೇ, ನೀವು ಕಣ್ಣನ್ನು ಮುಚ್ಚೋದಾದರೆ ನಾವೆಲ್ಲರೂ ಆಸಕ್ತಿಯಿಂದ ಪೂರ್ಣ ಮನಸ್ಸಿಂದ, ಯಾರೇ ಇರಲಿ, ಒಂದು ವೇಳೆ ನೀವಿಂಥ ಸ್ಥಿತಿಯಲ್ಲಿ ಇದ್ದೀರಾ, ಪ್ರಾರ್ಥನೆ ಮಾಡ್ರಿ. యేసయ్య ನನ್ನ ಕಣ್ಣೀರನ್ನು, ನನ್ನ ದುಃಖಗಳನ್ನು, ನನ್ನ ಬಾಧೆಗಳನ್ನು ನನ್ನಿಂದ ತೊಲಗಿಸು ಕರ್ತನೆ. जो कोई भी होने दो, अगर उसके नाम से पुकारे तो परमेश्वर यीशु मसीह उसकी सुनेगा, उसकी दुआ सुनेगा और उसकी फरियाद कभी खाली हाथ तो वो परमेश्वर के द्वार से लौट के नहीं जाएगा. ಯಾವತ್ತೂ ಆಗಲಿ ನನ್ನ ಪ್ರಿಯ ಸಹೋದರರೇ, ಇವತ್ತು ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡತಕ್ಕಂಥವ್ರೆ, ಇಂಥ ಒಂದು ದಿಕ್ಕಿಲ್ಲದ ಅಂಗವಿಕಲಿ, ಕೈ ಬಿಡಲ್ಪಟ್ಟಿದ್ದವರು, ತಾಯಿ ತೀರ್ಕೊಳ್ಳು, ತಂದೆ ಬಿಟ್ಟು ಹೋಗಿಬಿಟ್ಟನು,
ಮಾಮಂದ್ರು ಸಾಕುತ್ತಾ ಯಾರಿಗೋ ಒಬ್ರಿಗೆ ಮದುವೆ ಮಾಡಿಕೊಟ್ರು. ಇಂಥ ಭಯಂಕರವಾದ ದಿಕ್ಕಿಲ್ಲದವಳು ಏಸಯ್ಯ ಈ ಲೋಕದಲ್ಲಿ ಯಾರಾದರೂ ನನಗಿದಾರಾ, ನನ್ನ ಕಾಪಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿರುವಾಗ ಅವಳಿಗೆ ಕಲಿಸಲ್ಪಟ್ಟಿರ್ತಕ್ಕಂಥ ಅನೇಕ ಕ್ರೈಸ್ತ ಸೇವಕರು, ಯುವಕರು ಅವಳಿಗೆ ಸಹಾಯವಾಗಿ ಹೋಗಿದ್ದು ನೋಡಿರುವಾಗ ಅವಳು, ಏಸಯ್ಯ ನಿಜವಾಗಲೂ ನೀನು ಇರುವಾತನು ಕರ್ತನೆ, ನಿನ್ನ ದಾಸರ ಮೂಲಕವಾಗಿ, ನಿನ್ನ ಸೇವಕರ ಮೂಲಕವಾಗಿ ನನಗೆ ಸಹಾಯ ಮಾಡಿದೆ ಎಂಬುದಾಗಿ ಹೇಳಿಕೊಂಡು ಅವಳು ಯೇಸುವನ್ನು ನಂಬಿ ಈಗ ಸುಖ ಜೀವನ, ಸಮೃದ್ಧಿ ಜೀವನ, ಅನೇಕ ಜನರಿಗೆ ಜೀವವುಳ್ಳ ಯೇಸುವಿನ ಕುರಿತು ಸಾಕ್ಷಿ ಹೇಳುತ್ತಾ ಸಾರುತ್ತಾ ತನ್ನ ಕೌಟುಂಬಿಕ ತನ್ನ ಕೆಲಸಗಳನ್ನು ಮಾಡಿಕೊಳ್ತಾ ಅಭಿವೃದ್ಧಿ ಹೊಂದಿರತಕ್ಕಂಥವರಾಗಿ ರಾಜ, ಯಾರ್ಯಾರು ಇವತ್ತು ಕೇಳಿರ್ತಕ್ಕಂಥ ಈ ವಾಕ್ಯಗಳು, ಕೀರ್ತನೆ 72 ನೋಡಿರ್ತಕ್ಕಂಥ ವಾಕ್ಯಗಳಿಗೆ ತಕ್ಕಂತೆ ಯಾರ್ಯಾರು ನಿನ್ನನ್ನು ಮೊರೆ ಇಡ್ತಾ ಇದ್ದಾರೆ, ರೋಗದಲ್ಲಿದ್ದವರು ಕರ್ತನೆ, ಬಾಧೆಯಲ್ಲಿದ್ದವರು ಕರ್ತನೆ, ಸಂಕಟದಲ್ಲಿದ್ದವರು ಕರ್ತನೆ, ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ನಿನ್ನನ್ನು ಪ್ರಾರ್ಥಿಸ್ತಕ್ಕಂಥ ಎಲ್ಲಾ ರೋಗಿಗಳಿಗೆ ಕರ್ತನೆ, ಇವತ್ತು ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಸಂಪೂರ್ಣ ಆರೋಗ್ಯವಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ರಾಜ. ಸಂಕಟಗಳು, ಅನಿಷ್ಟಗಳು, ದೌರ್ಜನ್ಯ, ಬಲಾತ್ಕಾರದ ಅಧೀನದಲ್ಲಿದ್ದುಕೊಂಡು ದಬ್ಬಾಳಿಕೆಯಲ್ಲಿ ಕರ್ತನೆ ಬಾಧಿಸಲ್ಪಡ್ತಾ ಇರುವವರು ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಯಾರ್ಯಾರು ನನ್ನ ಜೊತೆಯಲ್ಲಿ ನಿನ್ನನ್ನು ಮೊರೆ ಇಡ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಕರುಣಾಮಯನಾದ ದೇವರೇ, ಸತ್ಯವಂತನಾದ ದೇವರೇ, ನಿಜವಂತನಾದ ದೇವರೇ, ಕರ್ತನೆ ವಾಕ್ಯದಲ್ಲಿ ಬರಲ್ಪಟ್ಟಿರುವಂಥ ಎಲ್ಲ ವಾಕ್ಯಗಳು ಅಕ್ಷರ ಸಹಿತವಾಗಿ ಇವತ್ತಿಗೂ ಮಾನವರ ಜೀವನದಲ್ಲಿ ನೀನನ್ನು ಕೂತಕ್ಕಂಥ ಯಾರೇ ಇರಲಿ, ಯಾವ ಜಾತಿ ಜನಾಂಗದವನಿರಲಿ, ಯಾವ ಗೋತ್ರದವನಿರಲಿ, ಬಡವನಿರಲಿ, ಕೆಟ್ಟವನಿರಲಿ, ಒಳ್ಳೆಯವನಿರಲಿ, ಕುಖ್ಯಾತ ಅಪರಾಧ ಇರಲಿ, ಅವನು ನೀತಿವಂತನಿರಲಿ ಕರ್ತನೆ, ನೀನಂತವರ ಪ್ರಾರ್ಥನೆಗೆ ಮೊರೆಯನ್ನು ಪ್ರಾರ್ಥನೆಗೆ ಉತ್ತರ ಕೊಡ್ತಕ್ಕಂಥ ಸತ್ಯ ದೇವರು, ನಿತ್ಯ ದೇವರು, ರಕ್ಷಕನು, ಅವರನ್ನು ಉದ್ಧರಿಸತಕ್ಕಂಥವನೆಂಬುದಾಗಿ ಕರ್ತನೆ ಇವಳ ಜೀವನದಲ್ಲಿ ನೋಡಿದ ಹಾಗೆ ಕರ್ತನೆ ಎಲ್ಲರೂ ಕರ್ತನೆ ನನ್ನನ್ನು ಕೇಳತಕ್ಕಂಥವ್ರು ಅವರ ಜೀವನದಲ್ಲಿ ನೋಡಲಿ ಎಂಬುದಾಗಿ ಹಾರೈಸುತ್ತಾ ಶುಭವೂ ಕ್ಷೇಮವು, ಸಮೃದ್ಧಿಯೂ ಅಭಿವೃದ್ಧಿಯು, ಆರೋಗ್ಯವು, ಮಾನ ಸನ್ಮಾನವು, ಆತನ ರಕ್ಷಣೆಯು ನಿತ್ಯಜೀವು ಸದಾಕಾಲ ಕುಟುಂಬಗಳಿಗೆ ಇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಪ್ರಿಯ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇದನ್ನೇ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ಪ್ರಿಯರೇ, ಇದು ವಾಸ್ತವಿಕವಾಗಿ ಎಲ್ಲೋ 2000-3000 ವರ್ಷದ ಕೆಳಗೆ ನಡೆದಿರ್ತಕ್ಕಂಥ ಘಟನೆಯನ್ನು ಕೇಳ್ತಾ ಇದ್ದೇವೆ. ಈಗಲೂ ಯೇಸು, ಕರ್ತನಾದ ಯೇಸು, ಜೀವವುಳ್ಳ ಯೇಸು ಜನರ ಮಧ್ಯದಲ್ಲಿ ಆತನನ್ನು ಕೂಗಿ ಪ್ರಾರ್ಥನೆ ಮಾಡೋರ ಮಧ್ಯದಲ್ಲಿ ಕಾರ್ಯವನ್ನು ಮಾಡ್ತಾ, ಅವರ ಕೈಯನ್ನು ಹಿಡಿದು ಎಬ್ಬಿಸ್ತಾ, ಅವರನ್ನು ಸಂತೈಸ್ತಾ, ಅವರ ಜೀವನಗಳನ್ನು ಉದ್ಧರಿಸುತ್ತಾ, ರಕ್ಷಿಸ್ತಾ, ಕಾಪಾಡಿ ಕೊನೆಗೆ ನಿತ್ಯ ಜೀವಕ್ಕೆ ವಾರಸರಾಗಿ ಮಾಡ್ತಾ ಇದ್ದಾನೆ. ಆ ರಕ್ಷಕನನ್ನು ಎಲ್ಲರಿಗೆ ಕನಿಷ್ಠ ಪಕ್ಷಕ್ಕೆ ಈ ವಿಡಿಯೋಗಳು ನನ್ನ ಯೂಟ್ಯೂಬ್ನಲ್ಲಿ ಪಾಸ್ಟರ್ ಎನ್ ದೇವದಾಸ್ ಎಂಬ ಯೂಟ್ಯೂಬ್ನಲ್ಲಿ ಅಥವಾ ಈ ಫೇಸ್ಬುಕ್ ಮೂಲವಾಗಿ ಆಗಲಿ ಯೂಟ್ಯೂಬ್ ಮೂಲವಾಗಲಿ ನೀವು ಶೇರ್ ಮಾಡಿ ಅನೇಕ ಜನರಿಗೆ ಈ ಸ್ವಾರ್ಥ ತಲುಪುವಂತೆ ಅವರಿಗೆ ಸಹಾಯ ಮಾಡ್ತೀರಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್.